ಚೆನ್ನಾಗಿದೆ ಸರ್. ಕೃಷ್ಣ ಕಾಲಿಂಗ್ ಲೀಲಾ ಡಾರ್ಲಿಂಗ್ ಕಮ್ ಕಮ್. SLC ಅಷ್ಟೇ ಓದಿರೋದು, ಅಂದ್ರೆ ಫಸ್ಟ್ PU ಓದಿದ್ದೀನಿ. ಸಂಬಳ ತೊಗೊಂಡು ಇನ್ನೊಬ್ಬರ ಕೈಯಲ್ಲಿ ಕೆಲಸ ಮಾಡ್ಬೇಕನ್ನೋದು ಆಸೆ ಯಾವತ್ತೂ ಇರಲಿಲ್ಲ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ 2 ಸಲ ಓದಿದ್ದೀನಿ, 4th ಸ್ಟ್ಯಾಂಡರ್ಡ್ 2 ಸಲ ಓದಿದ್ದೀನಿ, 7th ಸ್ಟ್ಯಾಂಡರ್ಡ್ 2 ಸಲ ಓದಿದ್ದೀನಿ. ಮೊದಲನೇ ಸಿನಿಮಾ ಎಕ್ಸ್ಕ್ಯೂಸ್ ಮೀ ಇಟ್ಟಾದಂಗೆ ಅದು ಇಟ್ಟಾಯ್ತದು. ಸೊ ನಂದು ಎಕ್ಸ್ಕ್ಯೂಸ್ ಮಿ ಸಿನಿಮಾ ಹಿಟ್ ಆದ್ಮೇಲೆ ಎಲ್ಲ ಪಿಕ್ಚರ್ ಫ್ಲಾಪ್ಗಳು. ಆ್ಯಕ್ಚುಲಿ ನಾನು ಕ್ಯಾರೆಕ್ಟರ್ ರೋಲ್ಸ್ಗೆ ಬಂದಿದ್ದೀನಿ ತಿರ್ಗಾ. ಅವಾಗ ಇಲ್ಲಿ ತಾಜ್ಮಹಲ್ವರೆಗೂ ನಾನು ಎಷ್ಟೊಂದು ಪಿಕ್ಚರಲ್ಲಿ ಕ್ಯಾರೆಕ್ಟರ್ ರೋಲ್ಸ್ ಮಾಡಿದ್ದೀನಿ ವಾಪಸ್ಸು. ಕಣ್ಣ ಕಾಜಲ್ ಕೆನ್ನೆ ಬೊಟ್ಟು. ಯುದ್ಧಕಾಂಡ ನನಗೆ ಅಮೆಝಾನ್ ಪ್ರೈಮ್ನಲ್ಲಿ 3 ತಿಂಗಳಿಗೆ 2 ಕೋಟಿ ಬಂದಿದೆ, ಬರೀ ಅಮೆಝಾನಲ್ಲಿ ಬಂದಿರ್ತಕ್ಕಂಥದ್ದು. ನಾನು 1.5 ಕೋಟಿನಲ್ಲಿ ಮಾಡಿದರೆ ಇವಂದು ಹೀರೋದು ಇಷ್ಟು ಸ್ಯಾಟಲೈಟ್ ಇದೆ, ಓಕೆ ಒಂದಿಷ್ಟು ಆಡಿಯೋ ಬರುತ್ತೆ, ಇದು ಥಿಯೇಟ್ರಲ್ಲಿ ಇಷ್ಟು ಜನ ಬರ್ತಿದ್ದಾರೆ, ಸೊ ಇಷ್ಟರಲ್ಲೇ ಮಾಡೋಣ ಅಂತ ಹೇಳ್ತಾರೆ. ಆ ಬಜೆಟಿಗೆ ತಂದು ನಾನು ಬಿಸ್ನೆಸ್ ಮಾಡಬೇಕು ಅಂತ ಎಲ್ಲ ಅಡ್ಜಸ್ಟ್ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಎಲ್ಲ ಮ್ಯಾನ್ಯುವಲ್ ಆಗ್ಬಿಡುತ್ತೆ, ಕರಪ್ಷನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಇದು ಯಾವ ಥರದ ಕನಸು, ಗ್ಯಾರಂಟಿ ಇಲ್ಲ, ಶ್ಯೂರಿಟಿ ಇಲ್ಲ, ಆ ಥರದ ಕನಸು ಏನೂ ಕಾಣಿಸಲ್ಲ, ಅದು ಸಿನಿಮಾ. ಹೃದಯವೇ ಬಯಸಿದೆ ನಿನ್ನನೆ. ಸ್ನೇಹಿತರೆ, ಇಲ್ಲಿಬ್ರು ಕಾಣ್ತಾ ಇದಾರಲ್ಲ ಇವರಿಬ್ರು ನಮ್ಮ ಗೆಳೆಯರು. ಇವರು ಶಿವ ತೇಜಸ್ ಅವರು ಸ್ನೇಹಿತರೆ, ನಿರ್ದೇಶಕರು. ಪಾರ್ಟ್ನರ್ ಅಂತ ಒಂದು ಸಿನಿಮಾ ಮಾಡಿದ್ದಾರೆ. ಸೊ ನಿಮ್ಮ ಪಾರ್ಟ್ನರ್ಶಿಪ್ಗೆ ಜನ ಎಲ್ಲ ಪಾರ್ಟ್ನರ್ಶಿಪ್ ಆಗಲಿ, ನಿಮ್ಮ ಪಾರ್ಟ್ನರ್ಗಳಿಗೆಲ್ಲ ಒಳ್ಳೊಳ್ಳೆ ದುಡ್ಡು ಬಂದು 106 ಸಿನಿಮಾ ಮಾಡೋಂಗಾಗಲಿ ಅಂತ ಕೇಳ್ಕೊತೀನಿ. ಸೊ ಪಾರ್ಟ್ನರ್ ಸಿನಿಮಾ ಬರ್ತಾ ಇದೆ. ಅಜಯ್ ರಾವ್ ಅವರ ನಾಯಕತ್ವ, ಅಂದರೆ ಹೀರೋ ಅವರು, ಅದಕ್ಕೆ ಇವರೇ ನಿರ್ದೇಶಕರು. ಮತ್ತು ಸಿನಿಮಾ ಬಗ್ಗೆ ಎಲ್ಲ ಮಾತಾಡೋಣ. ಒಳ್ಳೆ ಹಾಡು ಬಿಡುಗಡೆ ಆಗಿದೆ, ಸಖತ್ತಾಗಿದೆ, ಯೂಟ್ಯೂಬಲ್ಲಿ ಟ್ರೆಂಡಿಂಗ್ ಆಗ್ತಾ ಇದೆ. ಆ ತಂಡ ಎಲ್ಲ ಇದೆ, ನಿರ್ಮಾಪಕರು, ನಿರ್ದೇಶಕರು, ನಟರು ಎಲ್ಲ ಅವರೇ. ಮಾತಾಡ್ಬಿಡೋಣ. ಬರೋಣ ಸರ್, ಬನ್ನಿ. ನಂಗೊಂದು ಕುತೂಹಲ. ಹೇಳಿ ಸರ್. ಗುಡ್ ಹೇರ್ ಸ್ಟೈಲ್. ಥ್ಯಾಂಕ್ ಯು. ಹೆಂಗಿದೆಲ್ಲ ಕಮಾಲು? ಇದು ದೇವ್ರದು. ಸಿನಿಮಾ ಮಾಡಕ್ ಮುಂಚೆ ಹಿಂಗಾಗಿದ್ರ, ಸಿನಿಮಾ ಮಾಡಕ್ ಬಂದಾಗ್ಲೇ ಬಂದಾಗಲೇ ಹಿಂಗಿತ್ತು ಸರ್. ಎರಿಡಿಟಿ ಹಂಗ. ನಮ್ಮ ತಾತ ನಮ್ಮ ಅಪ್ಪ ಅವರು ಗಿಫ್ಟ್ ಕೊಟ್ಟೋಗಿರೋದು. ಬಾರ್ನ್ ಪ್ರತಿಭೆ. ಬಾರ್ನ್ ಪ್ರತಿಭೆ. ಬನ್ನಿ, ಹುಟ್ಟು ಕಲಾವಿದರ ಅಡ್ಡಕ್ಕೆ ಹೋಗೋಣ. ನೋಡಿ, ಮನನೇ ಚೆನ್ನಾಗಿದೆ. ಪರಮೇಶ್ವರ್ ಅಂತ ಗೊತ್ತು ಮೇಡಮ್. ಸರ್ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ನಮ್ಮ ಫ್ಯಾನ್ಸ್. ಏನು ಸರ್ ಸತ್ಯ ನಂಬಲ್ಲಪ್ಪ ಯಾರು. ನಾನು ಎಕ್ಸ್ಕ್ಯೂಸ್ ಮೀ ಟೈಮಿಂದ ಸರ್ ಅಭಿಮಾನಿ, ಮೇಡಮ್ ಅಭಿಮಾನಿ ಕೂಡ. ನಾನು ಬೃಂದಾಚಾರ್ಯ ಅವರು, ಕೌಸಲ್ಯ, ಸುಪ್ರಜಾ, ರಾಮ ಸಿನಿಮಾದಲ್ಲಿ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡೋದು ಸರ್. ನಾವು ಸಣ್ಣ ಚೈಲ್ಡ್ಗಳು ಸರ್ ನಾವು. ಸರ್ ಥ್ಯಾಂಕ್ ಯು, ಧನ್ಯವಾದ ಸರ್, ಧನ್ಯವಾದ. ನಿಮ್ಮ ಕೃಷ್ಣನ್ ಲವ್ ಸ್ಟೋರಿ ಮತ್ತು ಕೃಷ್ಣ ಲೀಲಾ ಮತ್ತು ಎಕ್ಸ್ಕ್ಯೂಸ್ ಮೀ ಮೈ ಆಲ್ ಟೈಮ್ ಫೇವರೇಟ್ಸ್. ಥ್ಯಾಂಕ್ ಯು. ಎಷ್ಟು ಸಿನಿಮಾ ಇದು, ಎಷ್ಟನೇ ಸಿನಿಮಾ ವಾಟರ್? ಕರೆಕ್ಟಾಗಿ ಎಕ್ಸಾಕ್ಟ್ ಲೆಕ್ಕ ಗೊತ್ತಿಲ್ಲ, ಬಟ್ 32 or 33rd ಸಿನಿಮಾ. 25 ಫಿಲ್ಮ್ ದಾಟ್ಬಿಟ್ಟಿದ್ರಿ? ಹಾಂ, 25. ಮುಂದಿನ ವರ್ಷಕ್ಕೆ 25 ವರ್ಷನೇ ಕಂಪ್ಲೀಟ್ ಆಗುತ್ತೆ ಅನಿಸುತ್ತೆ. ಚಿತ್ರರಂಗ ಬಂದು. ಹಾಂ, ಎಕ್ಸ್ಕ್ಯೂಸ್ ಮೀ ಲೆಕ್ಕ ಹೇಳ್ತೀರಾ ಅಥವಾ ಅದು? ಹಾಂ, 2003 ಎಕ್ಸ್ಕ್ಯೂಸ್ ಮೀ. ಅದಕ್ಕೂ ಮುಂಚೆ 2 ವರ್ಷ. ಹೀರೋ ಆಗಿದ್ದು ಲೆಕ್ಕ ಹಾಕಿದರೆ 2003ಇಂದ 25ವರೆಗೂ 22 ವರ್ಷ. ವಾವ್. ಅದಕ್ಕೆ ಮೊದಲು ಸಣ್ಣ ಪುಟ್ಟ ಪಾತ್ರ? ಹಾಂ, ಅದಕ್ಕೂ ಮುಂಚೆ 2 ವರ್ಷ. ಮೊದಲೇ ಅಭಿನಂದನೆ ಹೇಳ್ಬಿಡ್ತೀನಿ. ಥ್ಯಾಂಕ್ ಯು. ಅಭಿನಂದನೆ ಸರ್. ಓಕೆ, ಏನು ಅನಿಸುತ್ತೆ? 106 ಏರಿಳಿತ ಕಂಡಿದ್ದೀರಿ, ನಿರ್ಮಾಣ ಮಾಡಿದ್ದೀರಿ, ನಟಿಸಿದ್ದೀರಿ, ಹೀರೋ ಮಾಡಿದ್ದೀರಿ, ಸಣ್ಣ ಪುಟ್ಟ ಪಾತ್ರಕ್ಕೂ ಸ್ಟ್ರಗಲ್ ಪಟ್ಟಿದ್ದೀರಿ. ಏನು ಅನ್ಸುತ್ತೆ ಒಟ್ಟಾರೆ? ಎರಡೂ ಮಿಶ್ರಣ ಇದೆ ಸರ್. ಅಂದರೆ ಈ ನಿನ್ನೆ ಮೊನ್ನೆ ಬಂದಂಗಿದೆ, ಮಾಡೋ ತುಂಬ ಇದೆ ಅಂತ ಅನ್ಸುತ್ತೆ ಅಷ್ಟೇ. ಅಂದರೆ ಕಲಾವಿದನಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಯಾವತ್ತೂ ಸಿಗೋಲ್ಲ ಸರ್. ಯಾವ ಕಲಾವಿದನಿಗೆ, ಯಾವ ಟೆಕ್ನಿಷಿಯನಿಗೂ, ಪ್ಯಾಷನೇಟ್ ಆಗಿರೋನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇಲ್ಲವೇ ಇಲ್ಲ. ಆ್ಯಕ್ಚುಲಿ ಏನೇ ಮಾಡಿದರೂ ಇದಕ್ಕಿಂತ ಚೆನ್ನಾಗಿ ಮಾಡ್ಬೋದಿತ್ತಲ್ಲ ಅನ್ನೋದೇ ಇರುತ್ತೆ ಹೊರತು ಚೆನ್ನಾಗಿ ಮಾಡಿದ್ದೀನಿ ಗುರು ಸಾಕು ಅನ್ನೋದು ಯಾವತ್ತೂ ಯಾರಿಗೂ ಬರಲ್ಲ. ಸ್ವಲ್ಪ ನಿಮ್ಮ ಜರ್ನಿ ಹೇಳಿ ನಮ್ಮ ಪ್ರೇಕ್ಷಕರಿಗೆ. ಮೂಲ ಊರು? ಹೊಸಪೇಟೆ. ಅಲ್ಲಿ ಹಳ್ಳಿ ಅಥವಾ ಟೌನ್? ಹೊಸಪೇಟೆ ಸಿಟಿನಲ್ಲೇ ಹುಟ್ಟಿದ್ದು. ಸ್ಟೀಲ್ ಸಿಟಿ. ಹಾಂ. ಓದಿದ್ದು ಸರ್? ಸ್ಟಾರ್ಟಿಂಗ್ ನರ್ಸರಿ, ಅದು LKG UKG ಅದೆಲ್ಲ ಹೊಸಪೇಟೆ. ಅದಾದಮೇಲೆ 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಒರಿಸ್ಸಾದಲ್ಲಿ ಓದಿದ್ದು ನಾನು. ಅಲ್ಲಿ ನಮ್ಮ ತಂದೆ ಅಲ್ಲಿ ಕೆಲಸ ಸಿಕ್ಕಿತ್ತು ಅವರಿಗೆ, ಹಾಗಾಗಿ ಎಲ್ಲ ಫ್ಯಾಮಿಲಿ ಎಲ್ಲ ಅಲ್ಲಿ ಶಿಫ್ಟ್ ಆಗಿದ್ವಿ ನಾವು. 10 ವರ್ಷ ಒರಿಸ್ಸಾದಲ್ಲಿದ್ದೀನಿ. ತಂದೆ ಸರ್ಕಾರಿ ನೌಕರ? ಇಲ್ಲ, ಮಿತ್ತಲ್ ಸ್ಟೀಲ್ಸ್ ಕಂಪನಿಯಲ್ಲಿ, ಲಕ್ಷ್ಮೀ ಮಿತ್ತಲ್ ಕಂಪನಿಯಲ್ಲಿ ಅದ್ರದ್ದೊಂದು ಬ್ರಾಂಚ್ದು ವೈಸ್ ಪ್ರೆಸಿಡೆಂಟ್ ಆಗಿದ್ದರು ನಮ್ಮ ತಂದೆ. ಸೊ ಹೊಸಪೇಟೆನೂ ಸ್ಟೀಲ್ ಸಿಟಿ. ಮ್ಯಾನ್ ಆಫ್ ಸ್ಟೀಲಿನ ಮಗ ಸಿನಿಮಾಗೆ ಬಂದ ಕೃಷ್ಣ. ಆಮೇಲೆ ವಾಪಸ್ ಕರ್ನಾಟಕಕ್ಕೆ ಬಂದ್ರಾ? ವಾಪಸ್ ಕರ್ನಾಟಕಕ್ಕೆ ಬಂದ್ವಿ ನಾವು. ಅಂದರೆ ನಮ್ಮ ತಂದೆ ಅಂದರೆ ನಮ್ಮೂರಲ್ಲೇ ಸೆಟ್ಲ್ ಆಗಬೇಕು, ಇಲ್ಲವ್ರೇನೋ ಒಂದು ಇಂಡಸ್ಟ್ರಿ ಹಾಕಬೇಕು, ಆ ಥರದ್ದೆಲ್ಲ ಕನಸಿತ್ತು. ನಮ್ಮ ಅಣ್ಣ ನಮ್ಮ ಅಕ್ಕ ಅಲ್ಲಿದ್ದು ಸ್ಕೂಲಿಂಗ್ ಎಲ್ಲ ಮುಗಿಸಿದ್ರು, ಕಾಲೇಜಿಗೆ ಅವ್ರನ್ನ ಇಲ್ಲಿ ಕಳಿಸಿದ್ರು. ಬಟ್ ನಾನು ನಮ್ಮ ತಂದೆ ಜೊತೆಗೆ ಉಳ್ಕೊಂಡಿದ್ದೆ. ನಮ್ಮ ತಂದೆ ಮೇಲೆ ತುಂಬ ಪ್ರಾಣ, ಅಂದರೆ ಅವ್ರು ತುಂಬ ಇಷ್ಟ ನನಗೆ. ಅವ್ರನ್ನ ಬಿಟ್ಟಿರೋಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಹಾಗಾಗಿ ಅವ್ರ ಜೊತೆ 1 ವರ್ಷ ಇದ್ದೆ.
ಬಟ್ ಅದಾದಮೇಲೆ ಹಿಂಗೆ ಕನ್ವಿನ್ಸ್ ಮಾಡಿ ನನಗೆ ಮತ್ತೆ ಇಲ್ಲಿ ಹೈಸ್ಕೂಲಿಂದ ಹೊಸಪೇಟೆಗೆ ಕಳಿಸಿದ್ರು. ಬಟ್ ಅವರಲ್ಲೇ ಇದ್ರು ರಿಸೋದಲ್ಲೇ. ಬಟ್ ಅವರಲ್ಲೇ ಕಂಟಿನ್ಯೂ ಮಾಡಿದ್ರು. ಅಮ್ಮ ನಿಮ್ಮ ಜೊತೆ ಬಂದಿದ್ರು? ಹಾಂ, ಅಮ್ಮ ಅಣ್ಣ ಅಕ್ಕನ ಜೊತೆ ಬಂದುಬಿಟ್ಟಿದ್ರು. ಆಮೇಲೆ ನಾನು ಕಂಟಿನ್ಯೂ ಅಂದರೆ ಅವ್ರ ಜೊತೆಗಿದ್ದೆ 1 ವರ್ಷ. ಅದಾದಮೇಲೆ ಮತ್ತೆ ತಿರ್ಗಿ ಇಲ್ಲಿಗೆ ಬಂದೆ. ಫೈನಲ್ ಸ್ಟಡೀಸ್ ಮಾಡಿದ? ಫೈನಲ್ ಸ್ಟಡೀಸ್ ಡಿಗ್ರಿ ಎಲ್ಲ ಡಿಗ್ರಿ ಅಲ್ಲ, ನಾನು SLC ಅಷ್ಟೇ ಓದಿರೋದು. ಅಂದರೆ ಫಸ್ಟ್ PU ಓದಿದ್ದೀನಿ ಅಷ್ಟೇ, ನನ್ನ ಕ್ವಾಲಿಫಿಕೇಷನ್ ಇರೋದು. ಆಮೇಲೆ ಏನಾಯಿತು? ಸಿನಿಮಾಗೆ ಬಂದೆ. ಸೊ ಫಸ್ಟ್ PUCನೇ ಶುರು ಮಾಡಿದ್ರಿ? ಫಸ್ಟ್ PUCನಲ್ಲ, ಅಂದರೆ ಅದು ಹೆಂಗೆ ಹೇಳಿ, ಓದ್ ಕಡೆ ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ನಮ್ಮ ತಂದೆ ಕೇಳ್ಕೊಂಡೆ, ಅಂದರೆ ನಾವು ಟಾಪರ್ ಆಗೇ ಇದ್ದೆ. ಅಂದರೆ ಎಲ್ಲ ಅಕಾಡೆಮಿಕ್ಸ್, ಎಲ್ಲ ಸಬ್ಜೆಕ್ಟ್ಸಲ್ಲೂ ತುಂಬ ಶಾರ್ಪ್ ಆಗಿದ್ದೆ, ತುಂಬ ಇಂಟೆಲಿಜೆಂಟ್ ಆಗಿದ್ದೆ. ಬಟ್ ಕೂತ್ಕೊಂಡು ಓದೋ ಅಂಥ ಅಭ್ಯಾಸ ನನಗಿರಲಿಲ್ಲ. ನಾವೆಲ್ಸ್ ಓದ್ತಾ ಇದ್ದೆ. ನಮ್ಮ ತಂದೆದು ಒಂದು ಲೈಬ್ರರಿ ಇತ್ತು, ಅದನ್ನು ಓದೋ ಹವ್ಯಾಸ ಇತ್ತು ಹೊರತು ಸ್ಕೂಲ್ ಬುಕ್ಸ್ ಓದೋ ಅಭ್ಯಾಸ ನನಗಿರಲಿಲ್ಲ. ನಮ್ಮ ತಂದೆಗೆ ಒಂದಿನ ನಾನು ಹೇಳಿದೆ, ನಾನು ಓದೋದನ್ನು ಡಿಸ್ಕಂಟಿನ್ಯೂ ಮಾಡಿ ಸಿನಿಮಾದಲ್ಲಿ ಟ್ರೈ ಮಾಡ್ತೀನಿ ಅಂತ. ನನಗೆ ಒಬ್ಬರ ಕೈಯಲ್ಲಿ ಕೆಲಸ ಮಾಡೋದು, ಜಾಬು, ಅದೆಲ್ಲ ನನಗೆ ಯಾವತ್ತೂ ಇಷ್ಟನೇ ಇರಲಿಲ್ಲ. ಸಂಬಳ ತೊಗೊಂಡು ಇನ್ನೊಬ್ಬರ ಕೈಯಲ್ಲಿ ಕೆಲಸ ಮಾಡಬೇಕನ್ನೋದು ಆಸೆ ಯಾವತ್ತೂ ಇರಲಿಲ್ಲ. ನನ್ನದೇ ಏನೇ ಮಾಡಿದ್ರು ನನ್ನೊಂದು ಇಂಡಿಪೆಂಡೆಂಟ್ ಲೈಫ್ ಇರಬೇಕನ್ನೋದು ನನಗೊಂದು ಆಸೆ ಇತ್ತು. ಚಿಕ್ಕದಾಗಿ ದುಡಿತೀನೋ ದೊಡ್ಡದಾಗಿ ದುಡಿತೀನೋ ನನ್ನ ಮೇಲೆ ಯಾರು ಇರಬಾರ್ದು ಅನ್ನೋದು ಮುಂಚೆಯಿಂದನೂ ಆ್ಯಟಿಟ್ಯೂಡ್ ಇತ್ತು. ಅದು ದುರಹಂಕಾರದಿಂದ ಅಲ್ಲ, ಇಂಡಿಪೆಂಡೆನ್ಸ್ ಅನ್ನೋದು ಇರಬೇಕು ಲೈಫಲ್ಲಿ ನನಗೆ ಅನ್ನೋದು ಅಷ್ಟೇ ಇತ್ತು. ಆಮೇಲೆ ಚಿಕ್ಕ ಹುಡುಗ ಇದ್ದಾಗಿಂದ ಒಂದೇ ಒಂದು ಕನಸಿತ್ತು, ಕಲಾವಿದನಾಗಬೇಕು ಅನ್ನೋದು. ಸೊ ಹಾಗಾಗಿ ಅವ್ರಿಗೆ ಕೇಳಿಕೊಂಡೆ, ಅವರು ಒಪ್ಪಿಗೆ ಕೊಟ್ಟರು. ಸೊ ನಾಳೆ ಎಕ್ಸಾಮ್ ಇತ್ತು, ಬಿಟ್ಬಿಟ್ಟು ನಾನು ಇಂಡಸ್ಟ್ರಿಗೆ ಬಂದೆ. PUC ಎಕ್ಸಾಮ್ ಬಿಟ್ಟು. ಆದರೆ ಈ ಕಲೆ, ಅದರ ಸರ್ಟಿಫಿಕೇಟ್ ಅಂತ ಇರೋದು SSLC ಅಷ್ಟೇ. ಅದರ ಕಲೆ, ಈಗ ನೀವು ನಟನೆ ಬಗ್ಗೆ ಆಸಕ್ತಿ ಇದೆ ಅಂತ ಅನಿಸಿದ್ದೆ ಅವಾಗ 1990, 10 ವರ್ಷದ ಹುಡುಗ ಇದ್ದಾಗ. ಹೆಂಗೆ ಅಷ್ಟು ಕ್ಲಾರಿಟಿ ಗೊತ್ತಿಲ್ಲ. ಅವಾಗಿಂದ ನಾನು ಡ್ಯಾನ್ಸು ಮತ್ತು ಸ್ಮಾಲ್ ಸ್ಕಿಟ್ಸ್ ಎಲ್ಲ ಮಾಡ್ತಾಯಿದ್ದೆ 10 ವರ್ಷದ ಹುಡುಗ ಇದ್ದಾಗಲೇ. ಅಲ್ಲಿ ಒರಿಸ್ಸಾದಲ್ಲಿ ಒಂದು ಯಾವುದೋ ಒಂದು ನ್ಯೂ ಇಯರ್ ಫಂಕ್ಷನ್, 1990 ನ್ಯೂ ಇಯರ್ ಫಂಕ್ಷನ್, 31st ನೈಟು. ಅಲ್ಲಿ ನಮ್ಮ ಫ್ಯಾಕ್ಟ್ರಿ ಕಂಪನಿನಲ್ಲೆಲ್ಲ ಕೆಲಸ ಮಾಡೋವಂಥ ಯಾರು ಎಂಪ್ಲಾಯೀಸ್ ಎಲ್ಲ ಇದ್ರಲ್ಲ, ಎಲ್ಲರೂ ಅವ್ರವ್ರ ಮಕ್ಕಳದ್ದು ಒಂದೊಂದು ಕಲ್ಚರಲ್ ಈವೆಂಟಲ್ಲಿ ಹೆಸರು ಬರ್ಸಿದ್ರು. ನಮ್ಮ ತಾಯಿ ನನಗೆ ಅವಾಗ ಹಾಡು ಹಾಕ್ಕೊಂಡು ಡ್ಯಾನ್ಸ್ ಮಾಡೋದೆಲ್ಲ ನೋಡಿದರು. ಐ ಆಮ್ ಎ ಡಿಸ್ಕೋ ಡ್ಯಾನ್ಸರು, ಆ ಸಾಂಗ್ ಅವೆಲ್ಲ. ನಾನು ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಿದ್ದು ಕಯಾಮತ್ ಸೆ ಕಯಾಮತ್ ಸಾಂಗಿಂದು ಖಂಬೆ ಜೈಸಿ ಖಡಿ ಹೈ ಸಾಂಗ್. ಆ ಸಿನಿಮಾನೂ ರಿಲೀಸ್ ಆಗಿರಲಿಲ್ಲ, ಜಸ್ಟ್ ಆಡಿಯೋ ರಿಲೀಸ್ ಆಗಿತ್ತು, ಆಡಿಯೋ ಕ್ಯಾಸೆಟ್ಟು. ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ನಮ್ಮ ಕಾರಲ್ಲಿ ನಮ್ಮ ಡ್ರೈವರ್ ಹೆಸರು ಕಪಿಲ್ ಅಂತ ಇತ್ತು, ಕಪಿಲ್ ಅಂಕಲ್. ಅವ್ರು ಯಾವಾಗಲೂ ಹಾಡು ಹಾಕೋರು ಅದನ್ನು. ಅವರು ಸ್ಟೇರಿಂಗ್ ಓಡಿಸ್ತಾ ಕೆಲವೊಂದು ಮೂಮೆಂಟ್ಸ್ಗಳನ್ನ ಮಾಡೋದು, ನಮ್ಮ ಜೊತೆ ಎಲ್ಲ ತಮಾಷೆ ಮಾಡ್ಕೊಂಡು ಅವನ್ನೆಲ್ಲ ಇಟ್ಕೊಂಡ್ಬಿಟ್ಟು ಏನೋ ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ದೆ ನಾನು. ನಮ್ಮ ತಾಯಿ ಹೋಗ್ಬಿಟ್ಟು ನನ್ನ ಹೆಸರು ಬರೆದಿದ್ರು. ಇವನು ಅಂದರೆ ಎಲ್ಲರೂ ಒಂದೊಂದು ಹೆಸರು ಬರೆದಿದ್ರಲ್ಲ, ನಮ್ಮ ತಾಯಿನೂ ಏನೋ ಒಂದು ಮಾಡಲಿ ಅಂತ ಹೆಸರು ಬರೆದ್ರು ಅಷ್ಟೇ. ಅದನ್ನು ನಾನು ತುಂಬ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟು ಅಲ್ಲಿ ಎಲ್ಲಕ್ಕಿಂತ ಹೈಲೈಟ್ ಆಗಿದ್ದು ನನ್ನ ಡ್ಯಾನ್ಸ್ ಆವತ್ತು. ಅಂದರೆ ಒಂದು ಸ್ಟಾರ್ ಥರ ಎಲ್ಲರೂ ಸಂಭ್ರಮಿಸ್ಬಿಟ್ರು. ನಾನು ಎತ್ಕೊಂಡ್ಬಿಟ್ಟು ಎಲ್ಲರೂ ನಾನು ತೂರಾಡ್ಬಿಟ್ಟು ಎಷ್ಟು ಚೆನ್ನಾಗಿ ಮಾಡಿದೆ ಅಂತ ಎಲ್ಲರೂ ಅಪ್ರಿಷಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಅಲ್ಲಿ ದಟ್ ಸೀಡ್ ಆಫ್ ಆ್ಯಕ್ಟರ್ ಕೂತ್ಕೊಳ್ತು. ಅಪ್ರಿಸಿಯೇಷನ್, ಈ ಅಪ್ರಿಸಿಯೇಷನ್ ಪ್ರತಿ ವರ್ಷ ತೊಗೋಬೇಕು ಅಂತ ಕೂತ್ಕೊಳ್ತು. ಓಕೆ, ಅದೇ ಸ್ಟ್ರಾಂಗ್ ಪಾಯಿಂಟ್ ಬಹುಶಃ. ಅದೇ ಸ್ಟ್ರಾಂಗ್ ಪಾಯಿಂಟ್. ಅಲ್ಲಿಂದ ಅದು ಅಂದರೆ 4 ಗೋಡೆನಲ್ಲಿ ಮಾಡ್ತಾ ಇದ್ದೆ. ನಮ್ಮ ತಾಯಿಗೂ ಒಂದು ನಂಬಿಕೆ ಬಂತು, ನನಗೂ ಒಂದು ನಂಬಿಕೆ ಬಂತು. ಅಂದರೆ ಆ ರೇಂಜಿಗೆ ಅಪ್ರಿಷಿಯೇಷನ್ ಸಿಕ್ತಲ್ಲ. ಮೊದಲನೇ ಸಿನಿಮಾ ಎಕ್ಸ್ಕ್ಯೂಸ್ ಮೀ ಇಟ್ಟಾದಂಗೆ ಅದು ಹಿಟ್ಟಾಯ್ತದು. ಬಟ್ ಫಸ್ಟ್ PU, ಸೊ ಇವರು ಅರೌಂಡ್ 16-17, ಹತ್ತಿರ 18. ಸೊ ಆಗ ಶುರು ಮಾಡಿದ್ರೆ ಇಲ್ಲ, ನಾನು ಫಸ್ಟ್ ಸ್ಟ್ಯಾಂಡರ್ಡ್ 2 ಸಲ ಓದಿದ್ದೀನಿ, 4th ಸ್ಟ್ಯಾಂಡರ್ಡ್ 2 ಸಲ ಓದಿದ್ದೀನಿ, 7th ಸ್ಟ್ಯಾಂಡರ್ಡ್ 2 ಸಲ ಓದಿದ್ದೀನಿ. ಏನು ಸರ್ ನೀವು ಡಬಲ್ ಗ್ರ್ಯಾಜುಯೇಟ್ ಥರ? ಅಂದರೆ ಫಸ್ಟ್ ಸ್ಟ್ಯಾಂಡರ್ಡು ಅಲ್ಲಿ ಒರಿಸ್ಸಾ ಹೋದ್ವಲ್ಲ, ಅದು ICSE ಸಿಲೆಬಸ್ ಇತ್ತು ಸೆಂಟ್ರಲ್. ಆಮೇಲೆ ನಾನು ಹಿಂದಿ ಓದೋದಕ್ಕೆ ಬರೆಯೋದಕ್ಕೆ ಬರ್ತಾ ಇರಲಿಲ್ಲ. ಸೊ ಹಂಗಾಗಿ ಮೆಂಟಲಿ ಪ್ರಿಪೇರ್ಡ್ ಆಗಿರೋ ನಮ್ಮ ತಂದೆ ತಾಯಿ. ಅಂದರೆ 1 ವರ್ಷ ಎಕ್ಸ್ಟ್ರಾ ಹೋದರೂ ಹೋಗ್ಲಿ ಪರವಾಗಿಲ್ಲ. ನಮ್ಮ ತಂದೆದ ಬೆಸ್ಟ್ ಪಾರ್ಟ್ ಏನಂತಂದರೆ, ಅವ್ರಿಗೆ ಯಾವತ್ತು ಕ್ವಾಲಿಫಿಕೇಷನ್ನು, ಇವನು ಫಸ್ಟ್ ರ್ಯಾಂಕ್ ಬರಬೇಕು ಯಾವತ್ತೂ ಇರಲಿಲ್ಲ. ಅವ್ರು ಪರ್ಸ್ನಲಿನೂ ಹಾಗೆ ಇದ್ದರು, ತುಂಬ ಜೋವಿಯಲ್ ಪರ್ಸನ್ ಇದ್ದರು. ಅವ್ರಿಗೆ ಏನಂದರೆ ಒಂದೇ ಒಂದು ನಾವು ಕಂಡಂತೆ ಅವ್ರಿಗೆ ಇಂಟೆನ್ಷನ್ ಇದ್ದಿದ್ದು, ಮಕ್ಕಳು ವಿದ್ಯೆ ತಿಳ್ಕೋಬೇಕು. ಎಜುಕೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಕ್ವಾಲಿಫಿಕೇಷನ್ ಅನ್ನೋದು. ಸೊ ಎಷ್ಟು ಸಲ ಓದ್ತೀವಿ, ಎಷ್ಟು ರ್ಯಾಂಕ್ ತರ್ತೀವಿ, ಅದೆಲ್ಲ ಒಂದು ಸ್ಟೇಟ್ಮೆಂಟ್ ಯಾವಾಗಲೂ, ಇಫ್ ಅ ಸ್ವೀಪರ್ ಸ್ವೀಪ್ಸ್ ಎ ಫ್ಲೋರ್, ಹಿ ಶುಡ್ ಸ್ವೀಪ್ ಇನ್ ಸಚ್ ಎ ವೇ ದ್ಯಾಟ್ ಲಿಯನಾರ್ಡೋ ಡಾ ವಿಂಚಿ ಪೇಂಟೆಡ್ ಮೊನಾಲಿಸಾ. ಇಫ್ ಎ ಸ್ವೀಪರ್ ಸ್ವೀಪ್ಸ್ ಎ ಫ್ಲೋರ್, ಹಿ ಶುಡ್ ಸ್ವೀಪ್ ಇನ್ ಸಚ್ ಎ ವೇ ದ್ಯಾಟ್ ಆ್ಯಸ್ ಇಫ್ ಲಿಯನಾರ್ಡೋ ಡಾ ವಿಂಚಿ ಪೇಂಟೆಡ್ ಮೊನಾಲಿಸಾ. ಅಷ್ಟು ತಾಧ್ಯಾತ್ಮ. ಅಷ್ಟೊಂದು ಒಂದೇ ಕೆಲಸ ಮಾಡಿ ನೀಟಾಗಿ ಶ್ರದ್ಧೆಯಿಂದ ಅದನ್ನು ಕಂಪ್ಲೀಟ್ ಮಾಡಿ ಮುಗಿಸಿ ಅಂತ. ಸೊ ನೀವು SSLCನೇ ನೀವು 10 ಸಲ ಓದಿ ಪರವಾಗಿಲ್ಲ, ಅದನ್ನು ಸಂಪೂರ್ಣವಾಗಿ ನೀವು ಈಗ ನೀವು ಏನೋ ನೋಟ್ಸ್ ಬರಿತಿದ್ದೀರಾ, ಸುಮ್ಮನೆ ಯಾವುದೋ ಕಾಪಿ ಮಾಡ್ಕೊಂಡು ಬರೆಯೋದಲ್ಲ.
ನೀನು ನೋಟ್ಸ್ ಕಂಪ್ಲೀಟ್ ಮಾಡದೇ ಇರು ಪರವಾಗಿಲ್ಲ, ನಾಳೆ ದಿನ ನಿನ್ನ ಟೀಚರ್ ಬೆತ್ತ ತೊಗೊಂಡು ಹೊಡಿಲಿ ಪರವಾಗಿಲ್ಲ, ಏನೊಂದು ಲೈನ್ ಬರೋದಿಲ್ಲ ಅದು ಲೈಫ್ ಟೈಮ್ ನಿನ್ನ ಮನಸ್ಸಲ್ಲಿ ಉಳಿಬೇಕು, ಅದು ದ್ಯಾಟ್ ಈಸ್ ಹಿಸ್ ಪಾಯಿಂಟ್. ಹಾಗಾಗಿ ಅದು ಲಿಬರ್ಟಿ ತೊಗೊಂಡು ನಾವು ಒಂದಷ್ಟು ರಿಪೀಟೆಡ್ಲಿ ಓದಿದ್ದೀವಿ ಒಂದಷ್ಟು ಕ್ಲಾಸಸ್ನ. ಆಮೇಲೆ ನಾನು ಮುಂದೆ ಕಂಟಿನ್ಯೂ ಮಾಡದೇ ಇರೋದಕ್ಕೂ ಕಾರಣ ಅದೇ, ಜೀವನಕ್ಕೆ ಬದುಕಕ್ಕೆ ಎಷ್ಟು ಬೇಕೋ ಅಷ್ಟು ನಾಲೆಜ್ ತಿಳ್ಕೊಂಡಿದ್ದೆ ಅನ್ನೋದು ನನಗೆ ಆಲ್ರೆಡಿ ಕಾನ್ಫಿಡೆನ್ಸ್ ಬಂದುಬಿಟ್ಟಿತ್ತು. ಸೊ ಕ್ವಾಲಿಫಿಕೇಷನ್ ನನಗೆ ಇಂಪಾರ್ಟೆಂಟ್ ಇರಲಿಲ್ಲ. ತಂದೆಯವರು ಅಬ್ಜೆಕ್ಟ್ ಮಾಡಿಲ್ಲ, ಅಮ್ಮ ಏನು ಒಂದೇ ಮಾತಿಗೆ ಈಗ ಕೆಲವ್ರು ಹೇಳ್ತಾರಲ್ಲ ಒಂದು ಇಂಜಿನಿಯರಿಂಗ್ ಮಾಡ್ಕೊಂಬಿಟ್ಟು ನೀನು ಇಷ್ಟ ಬಂದಿದ್ದು ಮಾಡು. ಅವರು ಒರಿಸ್ಸಾದಲ್ಲಿದ್ದರು, ನನಗೆ ಗೊತ್ತಿದೆ. ನಾನು ರಾತ್ರಿ ಮಿಡ್ ನೈಟ್ ಫೋನ್ ಮಾಡಿದೆ, ನಾಳೆ ಎಕ್ಸಾಮ್ ಇತ್ತು, ನನಗೆ ಬರೆಯೋದಕ್ಕೆ ಇಷ್ಟ ಇಲ್ಲ, ನಾನು ಎಕ್ಸಾಮ್ ಬರೆದ್ರೆ 4 ವರ್ಷ ಮತ್ತು ಡಿಗ್ರಿಗೆ ಇದಕ್ಕೆಲ್ಲ ಕಳಿಬೇಕು, ಅದಾದಮೇಲೆ 1-2 ವರ್ಷ ಜಾಬ್ ಹುಡ್ಕೋದಕ್ಕೆ, ಅದು ಎಲ್ಲ ಕರೆಕ್ಟಾಗಿ ಪಾಸ್ ಹಾಕೊಂಡು ಬಂದರೆ ಇದೇ ಟೈಮ್ ನನಗೆ ಸಿನಿಮಾದಲ್ಲಿ ಟ್ರೈ ಮಾಡಿಕೊಡಿ ಅನ್ನೋ ಒಂದು ಹೆಸರು ಮಾಡ್ತೀನಿ ಅಂದೆ. ಓಕೆ ಮೈಸನ್ ಅಂತ ಫೋನ್ ಇಟ್ಟರು. ಯೋಚನೆ ಮಾಡಿ ಹೇಳ್ತೀನಿ ಇಲ್ಲ ಏನಿಲ್ಲ, ವಿತಿನ್ ಸೆಕೆಂಡ್ ಈ ಸೈಡ್ ಓಕೆ ಮೈಸನ್ ಗೋ ಹೆಡ್ ಅಂತ. ಏನು ನಿಮ್ಮ ತಂದೆಯವರು ಸರ್? HK ಹನುಮಂತರಾವ್. ಆ್ಯಕ್ಟಿಂಗ್ ಚೇಸಿಂಗ್ ಶುರು ಆಯಿತು. ನಮ್ಮ ಅಣ್ಣ ಆಗ್ತಾನೆ ಇಂಜಿನಿಯರ್ ಆಗಿ ಕೆಲಸ ಸಿಕ್ಕಿತ್ತು ಅವರಿಗೆ, ಅವ್ರ ರೂಮಲ್ಲಿ ಬಂದು ಸೇರಿಕೊಂಡೆ. ಫಸ್ಟ್ ಪ್ರಾಜೆಕ್ಟ್ ಎಕ್ಸ್ಕ್ಯೂಸ್ ಮೀ, ಫಸ್ಟ್ ಪ್ರಾಜೆಕ್ಟ್ ಜೂನಿಯರ್ ಆರ್ಟಿಸ್ಟಾಗಿ ಶ್ರೀ ಮಂಜುನಾಥ, ಆಮೇಲೆ ಹತ್ತೂರ ಒಡೆಯ, BC ಪಾಟೀಲ್ ಅವ್ರದ್ದು, ಅದಾದಮೇಲೆ ಕಿಚ್ಚದಲ್ಲಿ ಸುದೀಪ್ ಅವ್ರ ಫ್ರೆಂಡಾಗಿ ಅಭಿನಯ ಮಾಡಿದೆ, ಅದಾದಮೇಲೆ ಎಕ್ಸ್ಕ್ಯೂಸ್ ಮೀ. ಪ್ರೀತಿಗೆ ಜನ್ಮ ನೀಡಿದ ಬ್ರಹ್ಮ. ಸೊ ಎಕ್ಸ್ಕ್ಯೂಸ್ ಮೀ ಆದ ನಂತರ ಅಂತೂ ಫುಲ್ ಬ್ಯುಸಿ ನೀವು. ಬಟ್ ಆ ಕೃಷ್ಣ ಟೈಟ್ಲ್ ಭಾಳ ವರ್ಕ್ ಆಗೋಯ್ತು ನಿಮಗೆ ನಿಮ್ಮ ಕರಿಯರಲ್ಲಿ. ಅದೇನೋ ಗೊತ್ತಿಲ್ಲ, ನಾವು ಏನೇನು ಯೋಚನೆ ಮಾಡ್ತೀವಿ, ಏನೇನು ಮ್ಯಾನಿಫೆಸ್ಟ್ ಮಾಡ್ತೀವಿ ಜೀವನದಲ್ಲಿ ನಡೆಯುತ್ತೆ ಅನ್ನೋದಕ್ಕೆ ಅದೊಂದು ಉದಾಹರಣೆ. ನಮ್ಮ ತಂದೆ ಕೃಷ್ಣನ ಭಕ್ತರು, ನಾನು ಕೃಷ್ಣನ ಭಕ್ತ ಮುಂಚೆಯಿಂದಾನೆ, ಅದು ತಾನಾಗೆ ಹೊರವಾಗಿ ಬಂದಿರೋದು. ನಾನು ಯಾವತ್ತೂ ಕೇಳ್ಕೊಂಡಿದ್ದಲ್ಲ ಏನಲ್ಲ, ಕೃಷ್ಣನ ಲವ್ ಸ್ಟೋರಿ ಮುಖಾಂತರ ಕೃಷ್ಣ ಟ್ಯಾಗ್ ಹಾಗೆ ಬಂತು. ನಾನು ಇಲ್ಲಿವರೆಗೂ ಯಾವ ಸಿನಿಮಾದಲ್ಲೂ ನನ್ನ ಹೆಸರು ಕೃಷ್ಣ ಅಂತ ಇಡಿ, ಟೈಟ್ಲಿಗೆ ಕೃಷ್ಣ ಅಂತ ಇಡಿ ನಾನು ಯಾವತ್ತೂ ಕೇಳ್ಕೊಂಡಿಲ್ಲ. ನಾಟ್ ಇವನ್ ಎ ಸಿಂಗಲ್ ಟೈಮ್ ಇದು ಕೃಷ್ಣ ಅನ್ನೋ ಹೆಸರು ಇಡಿ ಅಥವಾ ನನ್ನ ಕ್ಯಾರೆಕ್ಟರ್ ನನ್ನ ಹೆಸರು ಕೃಷ್ಣ ಇಡಿ ಅಂತ ನಾನು ಕೇಳ್ಕೊಂಡಿಲ್ಲ. ಅದು ಅವರಾಗೆ ಇಟ್ಕೊಂಡ್ಬಂದಿರೋದು. ಅದೆಲ್ಲ SRK ಅವ್ರಿಗೆ ರಾಹುಲ್ ರಾಜ್ ಎಲ್ಲ ಕೃಷ್ಣ ಫಿಕ್ಸ್ ಆಗಿದೆ. ಮೇಲೆ ಚಡ್ಡಿ ಹಾಕಿ ನಿಲ್ಲೋನು ಸೂಪರ್ ಮ್ಯಾನ್, ಪ್ರಾಬ್ಲಮ್ಮು ಫೇಸು ಮಾಡಿ ನಿಲ್ಲೋನೆ ಸ್ಪೆಷಲ್ ಮ್ಯಾನ್. ಪಾರ್ಟ್ನರಿಗೆ ಬರೋದಾಯ್ತು ಅಂದರೆ ನೋಡಿ, ಭಾಳ ಜನ ಹೇಳ್ತಾರೆ ನಮಗೆ ಇಲ್ಲಿ ವಿಶೇಷವಾದ ಸಿನಿಮಾ ಪ್ರಮೋಷನ್ಸ್ಗಳಲ್ಲಿ ವಿಶೇಷವಾದ ಸಿನಿಮಾ ಒಟ್ಟು ತುಂಬ ಕಷ್ಟಪಟ್ಬಿಟ್ಟಿದ್ದೀವಿ ನೋಡಿ ಆ ಥರದ್ದೆಲ್ಲ ಕೇಳ್ತಾರೆ. ನಿಜಕ್ಕೂ ಈ ಸಿನಿಮಾ ಏನು ಸರ್? ಒಂದು ಸ್ಟ್ರಾಂಗ್ ಕಥೆ ಇರುವಂಥ ಸಿನಿಮಾದಲ್ಲಿ ಯಾವಾಗಲೂ ಬಹಳ ಮುಖ್ಯವಾದಂಥ ಅಂಶ ಕಥೆ ಇಲ್ಲದೆ ನಾವೇನು ಹೇಳೋಕ್ಕಾಗಲ್ಲ. ಆಮೇಲೆ ಸಿನಿಮಾನೂ ಮನಸ್ಸಲ್ಲಿ ಉಳಿಯಲ್ಲ. ಅಂದರೆ ಕಥೆ ಇಲ್ಲದೆ ಸಿನಿಮಾ ಗೆದ್ದಿರೋ ಉದಾಹರಣೆಗಳು ಇದ್ದಾವೆ, ಇಲ್ಲ ಅಂತಲ್ಲ. ಬಟ್ ಕಥೆ ಇಲ್ಲದೆ ಸಿನಿಮಾ ಗೆಲ್ಲೋದಕ್ಕೆ ಆ ಹಿಂದೆ ಕಥೆ ಮಾಡ್ಕೊಂಡು ಗೆದ್ದು ಬಂದಂಥ ನಟನೋ ನಿರ್ದೇಶಕನೋ ಅದರಿಂದನೇ ಉದ್ಭವ ಆಗಿ ತಾತ್ಕಾಲಿಕ ಆ ಟೈಮಲ್ಲಿ ಏನೋ ಒಂದು ಅಭಿಮಾನ ಪ್ರೀತಿಯಿಂದ ಯಾವುದೋ ಒಂದು ಸಿನಿಮಾ ತೇಲ್ಸ್ಕೊಂಡು ಹೋಗಿರುತ್ತೆ ಹೊರತು, ಇರ್ರೆಸ್ಪೆಕ್ಟಿವ್ ಆಫ್ ಅ ಸ್ಟಾರ್ ಅ ನಾನ್ ಸ್ಟಾರ್, ಹೊಸೊಬ್ರು ನ್ಯೂ ಕಮರ್ ವಾಟ್ ಎವರ್, ಸಿನಿಮಾ ಅಂತ ನಿಲ್ಲೋದು ಗೆಲ್ಲೋದು ಕಥೆ ಇದ್ರೇ. ಸೊ ಪಾರ್ಟ್ನರ್ ಸಿನಿಮಾ ಕಥೆ ಇರುವಂಥ ಸಿನಿಮಾ. ನಾವೊಂದು ಬ್ಯೂಟಿಫುಲ್ ಕಥೆ ಹೇಳಕ್ಕೆ ಹೊರಟಿದ್ದೀವಿ, ಒಂದು ಸ್ಟೋರಿ ಟೆಲ್ಲಿಂಗ್, ಸ್ಟ್ರಾಂಗ್ ಸ್ಟೋರಿ ಟೆಲ್ಲಿಂಗ್ ಇದೆ. ಸೊ ದಟ್ ಈಸ್ ಪಾರ್ಟ್ನರ್. ಸೊ ನೀವು ಏನನ್ನು ಗಮನಿಸ್ತೀರಿ ಒಂದು ಸಿನಿಮಾ ಸ್ಕ್ರಿಪ್ಟ್ ತೊಗೊಂಡು ನಿಮ್ಮಲ್ಲಿ ಬಂದರೆ? ಅಲ್ಲ, ಶಿವ ತೇಜಸ್ ಅವರು ನನಗೆ ತಾಜ್ಮಹಲ್ ಟೈಮಿಂದ ಪರಿಚಯ. ಅವರು ತಾಜ್ಮಹಲ್ ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿದ್ದರು. ಪ್ರೇಮ್ ಖಾನಿಯಲ್ಲಿ ಹರ್ಚಂದ್ರ ಅವ್ರ ಜೊತೆಗೆ ಪ್ರೇಮ್ ಖಾನಿಯಲ್ಲಿ ಹೋಗಿದ್ದರು, ಕೃಷ್ಣನ್ ಮ್ಯಾರೇಜ್ ಸ್ಟೋರಿಯಲ್ಲಿದ್ದರು, ಧೈರ್ಯಂ ಸಿನಿಮಾ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಅವ್ರು ದಿಲ್ ಪಸಂದ್ ಅನ್ನೋ ಸಿನಿಮಾದಲ್ಲಿ ಒಂದು ಕ್ಯಾಮಿಯೋ ಮಾಡಿದ್ದೀನಿ. ಸೊ ತುಂಬ ಹಳೆಯ ಪರಿಚಯ. ಅವ್ರಿಗೆ ಕಥೆ ಬಗ್ಗೆ ಒಂದು ಒಳ್ಳೆ ಗ್ರಿಪ್ ಇದೆ. ಮೇನ್ಲಿ ಎಮೋಷನ್ಸ್ನ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅವರು ಪರ್ಸ್ನಲಿ ಒಂದು ಎಮೋಷ್ನಲ್ ವ್ಯಕ್ತಿ ಆಗಿರೋದ್ರಿಂದ ಆ ಎಮೋಷನ್ಸ್ನ ಚೆನ್ನಾಗಿ ಹೇಳ್ತಾರೆ. ಈ ಕಥೆನಲ್ಲಿ ತುಂಬ ಸಾಕಷ್ಟು ಎಮೋಷ್ನಲ್ ವಿಚಾರಗಳಿದ್ದಾವೆ. ನಾನು ಮೊನ್ನೆ ಪ್ರೆಸ್ ಮೀಟಲ್ಲೂ ಹೇಳ್ತಾ ಇದ್ದೆ, ಅದೇನೋ ಗೊತ್ತಿಲ್ಲ, ಕಾರಲ್ಲಿ ಬರ್ತಾ ಈಗ ಜನರಲಿ ಅಂದ್ಕೊಳ್ತೀವಲ್ಲ ಏನು ಮಾತಾಡ್ಬೇಕು ಸ್ಟೇಜ್ ಮೇಲೆ ಎಲ್ಲ ಮಾತಾಡಿರ್ತಿರ್ತಾರೆ, ತಿರ್ಗಾ ಅದೇ ರಿಪೀಟೆಡ್ಲಿ ಒಂದು ಸಿನಿಮಾ ಬಗ್ಗೆ ಮಾತಾಡಬೇಕಾದ್ರೆ ಏನು ಮಾತಾಡಿದ್ವಿ, ಹಿಂದೆ ಏನು ಮಾಡಿದ್ದೆ, ಹಿಂಗೆ ಹೋಗ್ತಾ ಹೋಗ್ತಾ ಸರಿ ನಾನೇನು ಮಾಡಿದ್ದೀನಿ ಅಂತ ಲೆಕ್ಕ ಹಾಕ್ಕೊಂಡು ಹೋದರೆ, ಓ ಹೌದಲ್ಲ ನಾನು ಏನೋ ಅಂದರೆ ಒಂದಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ, ಅಂದರೆ ಐ ಹ್ಯಾವ್ ಗಿವನ್ ಎಮೋಷನ್ಸ್. ಸಿನಿಮಾ ನೋಡೋ ಟೈಮಲ್ಲಿ ಜನರಿಗೆ ನಾನು ನಗಿಸಿದ್ದೀನಿ, ಅಳಿಸಿದ್ದೀನಿ, ನಾನು ಹತ್ತಾಗ ಅವ್ರು ಹತ್ತಿದ್ದಾರೆ. ಸಿನಿಮಾ ಮುಗಿದ ಮೇಲೆ ಲಾಸ್ಟಿಗೆ ಅದರಲ್ಲಿ ಇದ್ದಂಥ ವ್ಯಾಲ್ಯೂಸು ಎಮೋಷನ್ ಏನೋ ತೊಗೊಂಡೋಗಿದ್ದಾರೆ ಮನೆಗೆ. ನಾನು ಅಂದರೆ ಏನು ರಿಟರ್ನ್ ಗಿಫ್ಟು ಏನೋ ಅಂದ್ಬಿಟ್ಟು ಈಗ ಬಂದವ್ರಿಗೆ ನಾವು ಒಂದು ತಾಂಬೂಲ ಹಾಕ್ಬಿಟ್ಟು ಕೊಟ್ಬಿಟ್ಟು ಕಳಿಸ್ತೀವಲ್ಲ, ಮನೆಯವ್ರಿಗೆ ತೊಗೊಂಡು ಹೋಗ್ತಾರಲ್ಲ, ಆ ಥರ ಏನೋ ಒಂದು ಎಮೋಷನ್ಸ್ಗಳು ತೊಗೊಂಡೋಗಿದ್ದಾರಲ್ಲ ನನ್ನ ಸಿನಿಮಾಯಿಂದ. ಹೌದು ನಾನು ಕೊಟ್ಟಿದ್ದೀನಿ ಅದನ್ನು ಅಂತ. ಅದು ಹೆಂಗೆ ಕೊಟ್ಟೆ, ಆ ಥಾಟ್ ಪ್ರೊಸೆಸ್ ಏನು. ನಾನು ದೊಡ್ಡ ಲೆಜೆಂಡ್ಸ್ ಸಿನಿಮಾಗಳು ನೋಡ್ಕೊಂಡಿದ್ದೀನಿ, ಅದನ್ನು ಅಧ್ಯಯನ ಮಾಡಿದ್ದೀನಿ. ಯಾಕೆ ಗೆದ್ದಿದ್ದಾರೆ, ಯಾಕೆ ನಮಗೆ ಅವ್ರ ಮೇಲೆ ಅಷ್ಟು ಅಭಿಮಾನ ಬಂತು, ಯಾಕೆ ಪ್ರೀತಿ ಬಂತು, ಅಂದರೆ ಅಗೇನ್ ಎಮೋಷನ್ಸ್, ಹ್ಯೂಮನ್ ವ್ಯಾಲ್ಯೂಸ್ನ ಕೊಟ್ಟಿದ್ದಾರೆ ಅವರು. ಉದಾಹರಣೆ ಅಲ್ಲ, ಅಣ್ಣವ್ರದ್ದೇ ಆಗಿರ್ಬೋದು, ವಿಷ್ಣು ಸರ್ದೇ ಆಗಿರ್ಬೋದು. ಒಂದು ಏನೋ ಒಂದು ಜೀವನದಲ್ಲಿ ಒಂದು ತಿದ್ದುಪಡಿ ಆಗಿರುತ್ತೆ. ಸಿನಿಮಾ ನೋಡ್ಕೊಂಡು ಹೋದವನು ಅವನು ಇವತ್ತು ಸರಿ ಇದ್ದ ಅಂದ್ಕೊಳ್ಳಿ, ಇವತ್ತು ಅವನಿಗೆ ಏನು ಮ್ಯಾಟ್ರ್ ಆಗದೆ ಇದ್ರು ಮುಂದೆ ಯಾವತ್ತೋ ಒಂದಿನ ಕಷ್ಟ ಬಂದಾಗ, ಮನೆಯಲ್ಲಿ ಸಮಸ್ಯೆ ಬಂದಾಗ, ಹೊರಗಡೆ ಸಮಸ್ಯೆ ಬಂದಾಗ ಆ ಸಿನಿಮಾ ರಿಕಾಲ್ ಆಗಿ ಅದನ್ನು ಅಳವಡಿಸ್ಕೊಂಡಿದ್ದ ಉದಾಹರಣೆಗಳು ಇದ್ದಾವೆ.
ಈಗ ತಾಜ್ ಮಹಲ್ ಸಿನಿಮಾ ನೋಡಿದಾಗ ಎಷ್ಟೊಂದು ಜನ ಹುಡುಗರು ವಾಪಸ್ ಮನೆಗೆ ಹೋದವರು ಇದ್ದಾರೆ. ಕೃಷ್ಣನ್ ಲವ್ ಸ್ಟೋರಿ ನೋಡಿ ಈಗ ಒಂದು ಹುಡುಗಿ ಬಗ್ಗೆ ಏನೋ ಒಂದು ಕೆಟ್ಟ ಅಭಿಪ್ರಾಯ ಇಟ್ಕೊಂಡವ್ರು ವಾಪಸ್ಸು ಇಲ್ಲ ಅವಳ ಜೀವನದಲ್ಲಿ ಏನೋ ಮಾಡಿದ್ದು ಸರಿ, ಪಾಪ ಅವಳ ಪರಿಸ್ಥಿತಿಗೆ ಏನೋ ಹಂಗೆ ತಪ್ಪು ದಾರಿ ಹಿಡಿದ್ಲು ಅಥವಾ ಏನೋ ಒಂದು ಮೋಸ ಮಾಡಬೇಕಂತ ಮಾಡಿದ್ದಲ್ಲ, ಅನಿವಾರ್ಯತೆ ಪರಿಸ್ಥಿತಿನೇ ಆಯ್ತಲ್ಲ, ಪಾಪ ಶೀಸ್ ಮೈ ಲವರ್ ಅಂತ ವಾಪಸ್ ಹುಡುಗರು ವಾಪಸ್ ಹೋದವ್ರು ಇದ್ದಾರೆ, ಹೆಂಡ್ತಿನ ವಾಪಸ್ ಪ್ರೀತಿಸಿದವ್ರು ಇದ್ದಾರೆ. ಸುಮಾರು ಏನೋ ಬದಲಾವಣೆಗಳು ಜೀವನದಲ್ಲಿ ಆಗಿದೆ. ಇವತ್ತಿವರೆಗೂ ಅದನ್ನು ಕ್ಯಾರಿ ಮಾಡ್ತಾರೆ. ಎಷ್ಟೊಂದು ಜನ ಲೇಡೀಸ್ ಹೆಣ್ಮಕ್ಳು ನಂಗೆ ಸಿಕ್ಕಿದಾಗ ಕಣ್ಣೀರು ಹಾಕ್ಬಿಟ್ಟು ಸರ್ ನಿಮ್ದು ಆ ಸಿನಿಮಾ ನೋಡಿದಾಗ ನನ್ನ ಜೀವನ ಬದಲಾಯಿತು ಅಂತ ಹೇಳ್ತಾರೆ. ವಾಪಸ್ ನಾವು ಪ್ರೀತಿ ಮಾಡ್ಬೇಕು ಅನ್ನಿಸ್ತು ಅಂತ ಹೇಳಿದ್ರೆ. ಸೊ ಐ ಗಿವನ್ ಲವ್ ಎಮೋಷನ್ಸ್. ಚೆನ್ನಾಗಿರೋದು ಇದು ಒಂದೇ ಸಲ್ಟ್ ಅಂತ ಬೇಜಾರ್ ಮಾಡ್ಕೋಬೇಡ. ಖುಷಿಯಾಗಿದೆ ನಿನ್ನಿಂದಲೇ. ಸೊ ಅವ್ರ ಜೀವನಕ್ಕೆ ಏನೋ ಕಾಂಟ್ರಿಬ್ಯೂಟ್ ಮಾಡಿದ್ದೀರಿ. ಹಾಂ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಸಿನಿಮಾ ಅದು ವ್ಯಾಲ್ಯೂ. ಅದು ಸಿನಿಮಾ ಒಂದು ಸಿಕ್ಕಾಪಟ್ಟೆ ಪವರ್ಫುಲ್ ಮೀಡಿಯಾ. ಅದು ಗೊತ್ತಿಲ್ಲದೆ ಸಬ್ಕಾನ್ಷಿಯಸ್ಲಿ ಎಲ್ಲೋ ಒಂದು ಕಡೆ ಅದು ನಮ್ಮಲ್ಲಿ ಒಂದು ಥಾಟ್ ಪ್ರೊಸೆಸ್ ಇಂಡ್ಯೂಸ್ ಮಾಡಿಬಿಟ್ಟಿರುತ್ತೆ. ನನಗೂ ಅಂದರೆ ಸಾಕಷ್ಟು ಇವಾಗ ನನ್ನ ಸಿನಿಮಾದಲ್ಲಿ ಬರಬೇಕು ಅನ್ನೋದಕ್ಕೆ ಈಗ ಏನೋ ಈಗ ಅಮಿತಾಬ್ ಬಚ್ಚನ್ ಅವ್ರನ್ನ ನಾನು ತುಂಬ ಆರಾಧಿಸ್ತೀನಿ. ಅವ್ರು ಎಷ್ಟೊಂದು 14 ಸಿನಿಮಾ ಫ್ಲಾಪ್ ಕೊಟ್ಟು ವಾಪಸ್ ಹೋಗಬೇಕಾದ್ರೆ ಮತ್ತೆ ಜಂಜೀರ್ ಅನ್ನೋ ಸಿನಿಮಾದಲ್ಲಿ ಅವ್ರ ಡೈರೆಕ್ಟರ್ ಒಂದು ಶೂಟ್ ಕೇಸೆಲ್ಲ ಹಿಡ್ಕೊಂಬಿಟ್ಟು ಕರ್ಕೊಂಬಂದು ವಾಪಸ್ ಅವ್ರನ್ನ ಹೀರೋ ಮಾಡಿದ್ದು. ಸೊ ನಂದು ಎಕ್ಸ್ಕ್ಯೂಸ್ ಮಿ ಸಿನಿಮಾ ಹಿಟ್ ಆದಮೇಲೆ ಎಲ್ಲ ಪಿಕ್ಚರ್ ಫ್ಲಾಪ್ಗಳು. ಆ್ಯಕ್ಚುಲಿ ನಾನು ಕ್ಯಾರೆಕ್ಟರ್ ರೋಲ್ಸಿಗೆ ಬಂದಿದ್ದೀನಿ ತಿರ್ಗಿ. ಅವಾಗ ನಾನು ಕ್ಯಾರೆಕ್ಟರ್ ರೋಲ್ಸ್ ಹುಡ್ಕೊಂಡು ಹೋಗಿದ್ದೀನಿ. ಅಂದರೆ ಹೀರೋ ಆಗಿ ಹೀರೋ ಆಗಿ ಸೋತ ಮೇಲೆ ತಾಜ್ ಮಹಲ್ವರೆಗೂ ನಾನು ಎಷ್ಟೊಂದು ಪಿಕ್ಚರಲ್ಲಿ ಕ್ಯಾರೆಕ್ಟರ್ ರೋಲ್ಸ್ ಮಾಡಿದ್ದೀನಿ ವಾಪಸ್ಸು. ಅದು ಯಾವತ್ತೂ ಅವ್ರ ಕಥೆ ಕೇಳಿ ಇನ್ಸ್ಪೈರ್ ಆಗಿರೋದು ಅಮಿತಾಬ್ ಬಚ್ಚನ್ ಅವ್ರದ್ದು. ನಾನು ಅದನ್ನೇ ಹೇಳಿದ್ದೆ, ಅವತ್ತೇನೋ ನನಗೆ ಚಿಕ್ಕ ಹುಡುಗ ಇದ್ದಾಗ ಆ ಕಥೆ ಏನೋ ಮ್ಯಾಗ್ಝಿನಲ್ಲಿ ಓದ್ವಿ, ನ್ಯೂಸ್ ಪೇಪರಲ್ಲಿ ಓದ್ವಿ, ಏನೂ ಮ್ಯಾಟ್ರ್ ಆಗಿಲ್ಲ. ಆದರೆ ನನ್ನ ಲೈಫಲ್ಲಿ ಆ ಸಿಚುವೇಶನ್ ಬಂದಾಗ ಅದು ಇನ್ಸ್ಪೈರ್ ಆಗಿದೆ. ಅವತ್ತು ಓದಿದ್ದ ಆ ವಿಷಯ, ಬದುಕಲ್ಲಿ ನಡೆದ ಘಟನೆ. ಹಾಂ, ಓಕೆ. ನಮ್ಮ ಬದುಕಿಗೆ ಒಂದು ಉತ್ತರ ನಾನು ಅದೇ ಹೇಳಿದ್ದೀನಿ. ನನ್ನ ಸಿನಿಮಾನಲ್ಲಿ ಆ ಸ್ಟ್ರೆಂತ್ ನಾನು ಎಲ್ಲೋ ಒಂದು ಕಡೆ ಕೊಟ್ಟಿದ್ದೀನಿ ಅದನ್ನು. ಓಕೆ. ಸೊ ಪಾರ್ಟ್ನರ್ ಸಿನಿಮಾದಲ್ಲೂ ನನಗೆ ಸಂಸಾರದಲ್ಲಾಗಿರ್ಬೋದು, ತಂದೆ ತಾಯಿ ವಿಚಾರದಲ್ಲಿ, ಮಗನ ವಿಚಾರದಲ್ಲಿ, ಎಲ್ಲ ಕಡೆ ಎಲ್ಲೋ ಒಂದು ಕಡೆ ಒಂದು ಸಿನಿಮಾ ನೋಡಿದಾಗ ನಾನೇ ಆ್ಯಕ್ಟ್ ಮಾಡಿದ್ರು, ನಾ ಡಬ್ಬಿಂಗಲ್ಲಿ ನೋಡಿದ್ರು ಸಹ ನಮ್ಮ ಬೆಸ್ಟ್ ಪಾರ್ಟ್ ನಮ್ಮ ಕ್ಯಾಮ್ರಾಮ್ಯಾನ್ ಕೂಡ ಸಿನಿಮಾ ಎಲ್ಲ ನೋಡಿದ್ವಿ. ನನ್ನ ಕಣ್ಣಲ್ಲಿ ನೀರು ತುಂಬ್ಕೊಂಡಿತ್ತು. ಎಲ್ಲರೂ ನೋಡಿದ್ರು, ನೀನು ಹುಚ್ಚಾನ ಇಷ್ಟು ವರ್ಷ ಇಷ್ಟು ಪಿಕ್ಚರ್ಗಳು ಮಾಡಿ ತಿರ್ಗಾ ಸಿನಿಮಾ ನೋಡಬೇಕಾದ್ರೆ ಇವ್ನು ತಿರ್ಗಾ ಕಣ್ಣೀರು ಆಗ್ತಾನೆ ಅಂತ ಅಂದ್ಬಿಟ್ಟು ನಾವು ಕಂಟ್ರೋಲ್ ಮಾಡ್ಕೊಳ್ತೀವಿ. ಎಲ್ಲ ಲೈಟೆಲ್ಲ ಆನ್ ಮಾಡಿ ನೋಡ್ತಿದ್ದೀವಿ. ನಮ್ಮ ಕ್ಯಾಮ್ರಾಮ್ಯಾನ್ ಹೇಳ್ತಾ ಇದ್ದಾರೆ, ಅರೆ ಏನು ಸರ್ ಇದು ಅಂತಂದರೆ, ಹೌದು ಸರ್ ಆಬ್ವಿಯಸ್ಲಿ ಫೀಲ್ ಆಗುತ್ತೆ ಅಂತಂದರು. ಸೊ ವಿ ಆರ್ ಇನ್ ದಿ ರೈಟ್ ಟ್ರ್ಯಾಕ್. ಒಂದು ಬ್ಯೂಟಿಫುಲ್ ಕಥೆ ಹೇಳ್ತಾ ಇದ್ದೀವಿ. ಮನುಷ್ಯನಿಗೆ ಹೃದಯ ಇರೋನಿಗೆ ಟಚ್ ಆಗುತ್ತೆ ಇವರು ಈ ಸಿನಿಮಾ ಅನ್ನೋದು ನಮಗೊಂದು ನಂಬಿಕೆ, ಒಂದು ಕಾನ್ಫಿಡೆನ್ಸ್. ಸೊ ವಿ ಹ್ಯಾವ್ ಡನ್ ಎ ರೈಟ್ ಜಾಬ್. ಸೊ ದ್ಯಾಟ್ ಈಸ್ ಪಾರ್ಟ್ನರ್ ಫಾರ್ ಮಿ. ಅಂದರೆ ಭಾವನಾತ್ಮಕವಾಗಿ ನೋಡುಗನ್ನ ಭಾವಕೋಶಕ್ಕೆ ತಟ್ಟಬೇಕದು. ಹೌದೌದು, ದಟ್ಸ್ ಸಚ್ ಎ ಪವರ್ಫುಲ್ ಟೂಲ್, ಸಚ್ ಎ ಪವರ್ಫುಲ್ ಮೀಡಿಯಮ್. ಸೊ ಈಗ ಜನ ಥಿಯೇಟ್ರ್ ಕಡೆ ಬರ್ತಾ ಇಲ್ಲ, ಹೊಸ ಮಾಧ್ಯಮಗಳಲ್ಲಿ ನೋಡ್ತಿದ್ದಾರೆ, ಆದರೆ ಹೊಸ ರೀತಿ ನೋಡ್ತಿದ್ದಾರೆ, ನೋಡುವ ರೀತಿ ಬದಲಾಗಿದೆ ಹಾಗೆ ಅಂತ ಅನ್ನುವಾಗ. ಸೊ ಹೇಗೆ ಅನಿಸುತ್ತೆ, ಪಾರ್ಟ್ನರ್ ಥಿಯೇಟ್ರಿಗೆ ಎಳ್ಕೊಂಬರೋಕ್ಕೆ ಅವಕಾಶ ಇದೆಯಾ, ಅಥವಾ ಯು ವಾಂಟ್ ಟು ಗೋ ಫಾರ್ ಅನ್ ಅದರ್ ಮೀಡಿಯಾ? ಎನಿ ಫಿಲ್ಮ್ ಮೇಕರ್ ಅವ್ನು ಸಿನಿಮಾ ಮಾಡೋಕ್ಕೂ ಮುಂಚೆ ಅಂದರೆ ಫಸ್ಟ್ ಡ್ರೀಮರ್, ಫಸ್ಟ್ ಕನಸು ಕಾಣೋವಂಥ ವ್ಯಕ್ತಿ ಒಬ್ಬ ನಿರ್ದೇಶಕ, ಒಬ್ಬ ನಿರ್ಮಾಪಕ, ಒಬ್ಬ ಕಲಾವಿದ. ಅಂದರೆ ಫಿಲ್ಮ್ ಮೇಕರ್ ಅಂತ ಬಂದಮೇಲೆ ಅದು ಎನಿ ಡಿಪಾರ್ಟ್ಮೆಂಟ್ ಇರ್ಬೋದು, ಅವ್ನು ಫಸ್ಟ್ ಕನಸು ಕಾಣುವಂಥ ವ್ಯಕ್ತಿ. ಇದು ಯಾವ ಥರದ ಕನಸು? ಗ್ಯಾರಂಟಿ ಇಲ್ಲ, ಶ್ಯೂರಿಟಿ ಇಲ್ಲ, ಆ ಥರದ ಕನಸು. ನೀವು ರಿಯಲ್ ಎಸ್ಟೇಟಲ್ಲಿ ಹೋಗ್ಬೋದು, ಇನ್ನೊಂದು ಬಿಸ್ನೆಸ್ಸಲ್ಲಿ ಹೋಗ್ಬೋದು, ಬೇಸಿಕ್ ಒಂದು ರಿಟರ್ನ್ಸ್ ಅಂತಾದರೂ ನಿಮ್ಗೆ ಕಾಣುತ್ತೆ ಅಲ್ವಾ. ಒಂದು ಗಟ್ಟಿಯಾದಂಥ ಏನೋ ಒಂದು ಪದಾರ್ಥ ಕಾಣಿಸುತ್ತೋ, ಲ್ಯಾಂಡ್ ಕಾಣಿಸುತ್ತೋ, ಇನ್ನೊಂದು ಏನೋ ಒಂದು ಕಾಣಿಸುತ್ತೆ. ಏನೂ ಕಾಣಿಸಲ್ಲ, ಅದು ಸಿನಿಮಾ. ಅದ್ರ ಬಗ್ಗೆ ಒಬ್ಬ ಕನಸು ಕಾಣ್ತಾನಲ್ಲ, ಅವ್ನು ಫಸ್ಟು ಈ ಕನಸು ಕಂಡಾದಮೇಲೆ ಅವನು ಸಿನಿಮಾ ಮಾಡ್ತಾ 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 ಏನಾಗುತ್ತೆ, ಈಗ ಅಂದರೆ ಎಲ್ಲ ಕಂಪ್ಲೀಟ್ ಆದಮೇಲೆ ಬಿಸ್ನೆಸ್ ಆಸ್ಪೆಕ್ಟ್ಸ್ ಈಗ ಸ್ಟಾರ್ಟ್ ಆಗುತ್ತೆ. ಬಟ್ ಬಿಸ್ನೆಸ್ನೇ ಇಟ್ಕೊಂಡು ಸಿನಿಮಾ ಮಾಡ್ತಾನಲ್ಲ, ಅವ್ನು ಗೆಲ್ಲಲ್ಲ. ಈಗ ನನ್ನ ಹತ್ರ 2 ಕೋಟಿ ಇದೆ, ನಾನು 1.5 ಕೋಟಿನಲ್ಲಿ ಮಾಡಿದರೆ ಇವಂದು ಹೀರೋದು ಇಷ್ಟು ಸ್ಯಾಟಲೈಟ್ ಇದೆ, ಓಕೆ ಒಂದಿಷ್ಟು ಆಡಿಯೋ ಬರುತ್ತೆ, ಇದು ಥಿಯೇಟ್ರಲ್ಲಿ ಇಷ್ಟು ಜನ ಬರ್ತಿದ್ದಾರೆ, ಸೊ ಇಷ್ಟರಲ್ಲೇ ಮಾಡೋಣ ಅಂತ ಹೇಳ್ತಾನೆ. ಕಥೆ ಮೇ ಬಿ 3 ಕೋಟಿ ಕೇಳ್ತಾ ಇದೆಯೋ, 4 ಕೋಟಿ ಕೇಳ್ತಿದೆಯೋ, ಅಥವಾ 50 ಲಕ್ಷ ಕೇಳ್ತಾ ಇದೆಯೋ, ಆ ಬಜೆಟಿಗೆ ತಂದು ನಾನು ಬಿಸ್ನೆಸ್ ಮಾಡಬೇಕು ಅಂತ ಎಲ್ಲ ಅಡ್ಜಸ್ಟ್ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಎಲ್ಲ ಮ್ಯಾನ್ಯುವಲ್ ಆಗ್ಬಿಡುತ್ತೆ, ಕರಪ್ಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಡ್ರೀಮ್ ಮೇಲೇ ಫೋಕಸ್ ಮಾಡ್ಕೊಂಡು ಹೋಗ್ತಾನಲ್ಲ ಅವನಿಗೆ. ಅಂದರೆ ಬಿಸ್ನೆಸ್ ಏನಾಗುತ್ತೆ ಆಗಲ್ಲ ಗೊತ್ತಿರಲ್ಲ. ಇವತ್ತು ನೀವೇನು ಅಂದರೆ ಈಗ ಥಿಯೇಟ್ರಿಗೆ ಬರ್ತಾರೋ ಬರಲ್ಲೋ ಗೊತ್ತಿಲ್ಲ, ಸ್ಯಾಟಲೈಟ್ ಆಗತ್ತೋ ಆಗಲ್ಲೋ ಗೊತ್ತಿಲ್ಲ. ಬಟ್ ನಮ್ಮ ಪ್ರೊಡ್ಯೂಸರು, ನಮ್ಮ ಡೈರೆಕ್ಟ್ರು, ನಾವೆಲ್ಲ ಒಂದು ಬೇಸಿಕಲಿ ಒಂದು ಕನಸು ಮೇಲೇ ಮಾಡ್ಕೊಂಡು ಹೋಗಿದ್ದೀವಿ ಸಿನಿಮಾ. ನನಗನ್ಸುತ್ತೆ ಈ ಆನೆಸ್ಟಿ ಏನಿರುತ್ತಲ್ಲ, ಇದು ಆಡಿಯನ್ಸ್ ಸೆನ್ಸ್ ಮಾಡ್ತಾನೆ. ಒಂದು ಪ್ಯೂರಿಟಿ,
ಒಂದು ಆನೆಸ್ಟಿ. ಬರೀ ಸಿನಿಮಾ ಒಬ್ಬರು ಬೇರೆ ಏನು ಯೋಚನೆ ಮಾಡಿಲ್ಲ, ಸಿನಿಮಾ ಮಾಡಬೇಕು, ಒಂದು ಕಥೆ ಹೇಳಬೇಕು ಅಂತ ಹೊರಟಿದ್ದಾರೆ, ಬರೀ ಸಿನಿಮಾ ಮಾಡಿದ್ದಾರೆ ಅನ್ನೋ ಒಂದು ಆನೆಸ್ಟಿ ಟಚ್ ಆಗುತ್ತೆ ಅಂತ ನನ್ನ ನಂಬಿಕೆ. ಆ ಟಚ್ ಆಗಿ ಅದು ನಾಳೆ ಗೊತ್ತಿಲ್ಲ ನನಗೆ ಎಷ್ಟು ಜನ ಬರ್ತಾರೆ ಅಂತ, ಬಟ್ ಈ ಪ್ರಾಮಾಣಿಕವಾದಂಥ ಕನಸು ಮೇಲೆ ಒಂದು ನಂಬಿಕೆ, ಬರೀ ಬಿಸ್ನೆಸ್ ಅಲ್ಲ, ಬರೀ ಕನಸು ಮೇಲೆ ನಂಬಿಕೆ ಇಟ್ಕೊಂಡು ಸಿನಿಮಾ ಮಾಡಿದ್ದಾನಲ್ಲ, ಬರ್ತಾರೆ ಅನ್ನೋ ಒಂದು ಹೋಪ್ಸ್ ಅಷ್ಟೇ. ಬರಲಿ ಅಂತ ಆಶಿಸ್ತೀವಿ, ಬಟ್ ಬರ್ತಾರೆ ಅನ್ನೋ ಹೋಪ್ಸ್ ಕೂಡ ಇದೆ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ನಿರ್ಮಾಪಕ ದುಡ್ಡು ಹಾಕಬೇಕಾದ್ರೆ ನನಗೆ ಒಂದು ಸಮಾಧಾನ ಏನಂತಂದರೆ, ಇವಾಗ ಥಿಯೇಟ್ರಲ್ಲಿ ಬರೋಂಥ ದುಡ್ಡು ಅಫ್ಕೋರ್ಸ್ ಡಿವೈಡ್ ಆಗಿದೆ. ಈ ಯುದ್ಧಕಾಂಡ ನನಗೆ ಅಮೆಝಾನ್ ಪ್ರೈಮ್ನಲ್ಲಿ 3 ತಿಂಗಳಿಗೆ 2 ಕೋಟಿ ಬಂದಿದೆ. ನಿಮ್ಮ ಶೇರೆ ಬರೀ ಅಮೆಝಾನಲ್ಲಿ ಬಂದಿರತಕ್ಕಂಥದ್ದು. ನಂದು ಯುದ್ಧಕಾಂಡ ನಾನು ಸ್ಯಾಟಲೈಟ್ ಸೇಲ್ ಮಾಡಿಲ್ಲ, ಅಂದರೆ ಫಾರ್ ಟಿ ವಿ ರೈಟ್ಸಿಗೆ ನಾನು ಕೊಟ್ಟಿಲ್ಲ. ಬರೀ ಏನು ಅಮೆಝಾನ್ OTT ಪ್ಲ್ಯಾಟ್ಫಾರ್ಮಲ್ಲೇ ಬರೀ 2 ಕೋಟಿ ಬಂದಿದೆ. ಸೊ ಒಳ್ಳೆ ಸಿನಿಮಾನ ನೋಡುವಂಥ ಏನು ವೇದಿಕೆಗಳು ಬೇರೆ ಬೇರೆ ಥರ ಇದ್ದಾವೆ, ಚಾನಲ್ಸ್ಗಳು. ಬಟ್ ಸಿನಿಮಾನ ನೋಡ್ತಾನೆ ಅವನು ಎಲ್ಲೋ ಒಂದು ಕಡೆ. ಸಿನಿಮಾ ಅಂದರೆ ನಿಜವಾದ ಪ್ರೇಕ್ಷಕನಿಗೆ ತಲುಪತ್ತೆ ಅನ್ನೋ ಒಂದು ನಂಬಿಕೆ, ಹೋಪ್ಸ್ ಇದೆ. ಅಂದರೆ ಹೇಳಿದಾಗ ಅದ್ರ ಬಗ್ಗೆ ಇರೋ ಪ್ರಾಮಾಣಿಕತೆ ಗೊತ್ತಾಗ್ಬಿಡುತ್ತೆ ಜನಕ್ಕೆ. ಹಾಂ, ಸೆನ್ಸ್ ಆಗುತ್ತೆ ಅದು. ಈಗ ನಿಮ್ಮ ತಾಯಿಗೆ ಅಥವಾ ನಿಮ್ಮ ಹೆಂಡತಿಗೆ ನಿಮ್ಮ ಒಳಗಡೆ ನಡೀತಿರ್ತಕ್ಕಂಥ ಒಂದು ಗೊಂದಲ ನೀವು ಎಷ್ಟೇ ನಗ್ನಾಗ್ತಿದ್ರು ಅವ್ರಿಗೆ ಸೆನ್ಸ್ ಆಗುತ್ತಲ್ಲ. ಸೊ ಈ ಭಾವನೆಗಳು ನಾನು ಮಾತಾಡಬೇಕಾದ್ರೆ ನಾನು ನಿಜ ಹೇಳ್ತಿದ್ದೀನ ಸುಳ್ಳು ಹೇಳ್ತಿದ್ದೀನಿ ಅವನಿಗೆ ಗೊತ್ತಾಗುತ್ತೆ. ಅಂದರೆ ಅವ್ನು ಬುದ್ಧಿವಂತ ಅಥವಾ ನಾನು ಬುದ್ಧಿವಂತಿಕೆಯಿಂದ ಮಾತಾಡ್ತೀನಿ, ಅದೇ ಇಲ್ಲಿ ಬುದ್ಧಿ ಅನ್ನೋದಲ್ಲ, ಅಗೇನ್ ಭಾವನೆ ಮಾತಾಡ್ಬೇಕಾದ್ರೆ ಗೊತ್ತಾಗುತ್ತೆ ಅವನಿಗೆ. ಸೊ ದಟ್ ಆನೆಸ್ಟಿ ಇಸ್ ಏನಪ್ಪ, ಆ ಸರ್ಟಿಫಿಕೇಟೇ ಸಾಕು. ಅವ್ನು ಬರ್ತಾನೆ ಅನ್ನೋದು ಹೋಪ್ಸ್. ಈ ಆನೆಸ್ಟಿ ಇದ್ದರೆ ಬರ್ತಾನೆ ಅನ್ನೋದು ಹೋಪ್ಸ್ ನನಗೆ. ಅವ್ನು ಯಾರ ಬಗ್ಗೆ ಮಾತಾಡ್ದ ಏನ್ ಮಾತಾಡ್ದ ಗೊತ್ತಾ ನಿಮ್ಗೆ? ಅಲ್ಲ, ನನ್ನ ಹುಡುಗಿನ MTV FTV ಚೌಕರಿಗಳು ನೋಡಿದ್ರೆ ಬಿಟ್ಬಿಡ್ತೀನಾ? ಕಥೆ ನರೇಷನ್ ಸ್ಟೈಲ್, ದ್ಯಾಟ್ ಈಸ್ ದಿ ಮೇನ್ ಸ್ಟ್ರೆಂತ್. ಇವತ್ತು ನಾವೆಲ್ಲ ಸುಮ್ಮನೆ ಒಂದು ಅಲಂಕಾರ ಅಷ್ಟೇ, ಬಟ್ ಇವತ್ತು ಕಥೆ ಇದ್ದರೆ, ವಿಷಯ ನೀವು ಹೇಳುವಂಥ ವಿಷಯ ತುಂಬ ಸ್ಟ್ರಾಂಗ್ ಆಗಿದ್ದರೆ, ದ್ಯಾಟ್ ಇಟ್ ಸೆಲ್ಫ್ ಇಸ್ ದಿ ಮೇನ್ ಸ್ಟ್ರೆಂತ್ ಆಫ್ ದಿ ಸಿನಿಮಾ. ಒಳ್ಳೆ ಹಾಡು ಬಿಡುಗಡೆ ಮಾಡಿದ್ದೀರಿ, ಸೂಪರ್ ಬ್ಲಾಕ್ ಬಸ್ಟರ್ ಸಾಂಗ್. ಓಕೆ, ಹೇಗೆ ಹೋಗ್ತಾ ಇದೆ ಸಾಂಗ್? ಚೆನ್ನಾಗಿ ಹೋಗ್ತಾ ಇದೆ, ಆರ್ಗ್ಯಾನಿಕಲಿ ತುಂಬ ಡೀಸೆಂಟಾಗಿ ಚೆನ್ನಾಗಿ ಹೋಗ್ತಾ ಇದೆ. ಐ ಥಿಂಕ್ ನನ್ನ ಹಿಸ್ಟ್ರಿನಲ್ಲೇ ಯಾವ ಸಾಂಗ್ ಕೂಡ ರಾತ್ರಿ ದೊಡ್ಡ ಬ್ಲಾಕ್ ಬಸ್ಟರ್ ಅಂದರೆ ಓವರ್ನೈಟ್ ಟಾಕ್ ಆಫ್ ದಿ ಟೌನ್ ಯಾವತ್ತೂ ಆಗಿಲ್ಲ. ಬಿಕಾಸ್ ನಾನು ಯಾವಾಗಲೂ ಫ್ಯಾಮಿಲಿ ಕನೆಕ್ಟ್ ಆಗುವಂಥ ಹೀರೋ ಆಗಿರೋದ್ರಿಂದ, ಆ ಥರದ್ದೇ ಸಿನಿಮಾಗಳು ಮಾಡ್ತಾ ಇರೋದ್ರಿಂದ ಅದು ಸ್ಲೋ ಪಾಯ್ಸನ್ ಥರ ಸ್ಲೋಲಿ ಅದು ಕೇಳಿ ಅವ್ರಿಗೆ ಇಷ್ಟ ಆಗಬೇಕದು. ಸ್ಲೋ ಪಾಯ್ಸನ್ ಥರಲ್ಲ, ಸ್ಲೋ ನನಗೆ ಗೊತ್ತಿರೋ ವಿಚಾರ ಅದು. ಮೆಡಿಸಿನ್ ಥರ ವರ್ಕ್ ಮಾಡುತ್ತೆ, ನಿಧಾನಕ್ಕೆ ಕಿಕ್ ಕೊಡುತ್ತೆ, ಒಂದೇ ಸಲ ಕೊಡಲ್ಲ. ಸೊ ಇದು ಏನು ರಪ್ಪಂತಿದ್ದಿಲ್ಲ, ಇದನ್ನು ಕೂಡ ಅದೇ ಟ್ರೆಂಡಲ್ಲಿ ಹೋಗ್ತಾ ಅಲ್ಲ, ಅದು ವೆರಿ ನೋನ್ ಫ್ಯಾಕ್ಟರ್, ಬಟ್ ಡೆಫಿನೆಟ್ಲಿ ಇದು ಲಾಂಗ್ ಟರ್ಮಲ್ಲಿ ಉಳ್ಕೊಳ್ಳುತ್ತೆ, ಅದು ಗೊತ್ತಿದೆ. ಯಾವಾಗ ಬರ್ತೀರಿ ನಮ್ಗೆ ತೋರಿಸ್ತೀರಿ ಫಿಲ್ಮ್ ಜನಕ್ಕೆ? ಅಲ್ಲ, ಎಲ್ಲನೂ ಬಿಡಲೇಬೇಕಾಗಿದೆ. ಇವಾಗ ಇನ್ನೊಂದು ಹೊಸ ನಿಯಮ ಆಡಿಯೋ ರೈಟ್ಸ್ ಕಂಪನಿಗಳಿಂದ ಬಂದಿರತಕ್ಕಂಥದ್ದು, ಎಲ್ಲ ಹಾಡುಗಳು ಬಿಡುಗಡೆ ಮಾಡಬೇಕು ಸಿನಿಮಾ ಬಿಡುಗಡೆ ಆಗೋಕ್ಕೂ ಮುಂಚೆ. ಇದೆಯಾ ನಿಯಮ ಇದೆಯಾ? ಹಾಗೆ ನಿಯಮ ಮಾಡಿದ್ದಾರೆ, ಅದು ಒಳ್ಳೆಯದೇ ಆ್ಯಕ್ಚುಲಿ. ಏನಾಗ್ಬಿಡುತ್ತೆ, ಸಿನಿಮಾ ಕೆಲವೊಂದು ಸಲ ಗೆದ್ದಿಲ್ಲ ಅಂತಂದಾಗ ಇದೇ ಉತ್ಸಾಹದಿಂದ ಆ ಹಾಡುಗಳನ್ನು ಬಿಡುಗಡೆ ಮಾಡಲ್ಲ. ಸೊ ಅವರಿಗೆ ಅಂದರೆ ಆಡಿಯೋ ಕಂಪನಿಗಳಿಗೆ ಇರುವಂಥ ಭಯ ಅದು. ಬಟ್ ಈಗ ನನ್ನಂಥ ಹೀರೋನ ಇಟ್ಕೊಂಡು ಸಿನಿಮಾ ಮಾಡಿದ, ಫ್ಯಾಮಿಲಿ ಸಿನಿಮಾ ಅವೆಲ್ಲ ಮಾಡಿದಾಗ ಆಬ್ವಿಯಸ್ಲಿ ನಾವು ಎಲ್ಲ ಹಾಡುಗಳನ್ನ ಬಿಡಲೇಬೇಕಾಗುತ್ತೆ. ಇದು ಆ ನಿಯಮ ಇದ್ದರೆ ಮಾತ್ರ ಅಂತಲ್ಲ, ನಮ್ಮ ಉದ್ದೇಶ ಮುಂಚೆಯಿಂದನೂ ಹಾಗೆ ಇತ್ತು. ಎಲ್ಲ ಆಡಿಯನ್ಸ್ಗಳನ್ನ ಮುಂಚೆ ಇರ್ತಾಯಿತ್ತಲ್ಲ, ಆಡಿಯೋ ರಿಲೀಸ್ ಮಾಡಿದ ಒಂದು ಕ್ಯಾಸೆಟಲ್ಲಿ ಎಲ್ಲ ಹಾಡು ಬರ್ತಾಯಿತ್ತು. ಹೌದು, ಒಂದೇ ಆ್ಯಡ್ ಬಿಟ್ಟೆ ಅಂತೇನಿಲ್ಲ, ಜಸ್ಟ್ ಏನಂದರೆ ಈ ವಿಜುವಲ್ಸ್ ಆ್ಯಡ್ ಆಗಿದೆ ಅಷ್ಟೇ. ಅದೇ. ಬಟ್ ಅದ್ರ ಜೊತೆಗೆ ನಾನು ನಂಬುವಂಥ ಪ್ಲಸ್ ಪಾಯಿಂಟ್ ಏನಂದರೆ, ಈ ಹಾಡುಗಳು ನೋಡಿದಾಗ ಈ ಕಥೆ ಇದೆ ಅಂತ ಅದು ಬಲವಾಗಿ ನಂಬಿಸುತ್ತೆ ಇನ್ನೊಂಚೂರು ಆಡಿಯನ್ಸ್ಗಳನ್ನ. ಸುಮ್ಮನೆ ಕನಸು ಅಂದರೆ 4 ಹಾಡುಗಳನ್ನ ಎಲ್ಲೋ ಡ್ರೀಮ್ ಇಟ್ಕೊಂಡು ಅಥವಾ ಕಾಲ್ಪನಿಕವಾಗಿ ಎಲ್ಲೋ ಹೋಗಿ ಕುಣಿದಿರ್ತಕ್ಕಂಥ ಹಾಡುಗಳಲ್ಲ. ಸೊ 4 ಹಾಡು ಬಿಟ್ಟಾಗ ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ಎ ಟ್ರೈಲರ್. ಇದರಲ್ಲಿ ಕಥೆ ಹೋಗ್ತಾ ಇದೆ ಗುರು ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಬುದ್ಧಿವಂತ ಇದ್ದವನು ಅಷ್ಟು ಹಾಡುಗಳನ್ನ ಯಾವ್ದು ಮೊದಲನೇ ಹಾಡು, ಯಾವ್ದು ಎರಡನೇ ಹಾಡು, ಮೂರನೇ ಹಾಡು ಅಂತ ಅವ್ನು ಮೋಸ್ಟ್ಲಿ ಜೋಡಿಸ್ಬೋದು ಆ ಸನ್ನಿವೇಶಗಳು ನೋಡಿದಾಗ. ಸೊ ಅದು ಒಂದು ಗ್ಯಾರಂಟಿ ಕಾರ್ಡ್, ನಾವು ಅಂದರೆ ನಾವು ಫ್ಲೂಕಾಗಿ ಮಾಡ್ತಾ ಇಲ್ಲ ಸಿನಿಮಾ, ಇದರಲ್ಲಿ ಕಥೆ ಇದೆ ಅಂತ ನಂಬಿಕೆ ಕೊಡುವಂಥ ಒಂದು ಆಧಾರ ಅಂತ ಅನ್ಸುತ್ತೆ. ಇಷ್ಟು ಹಾಡುಗಳು ಬಿಟ್ಟರೆ ಇನ್ಫ್ಯಾಕ್ಟ್ ಒಳ್ಳೆಯದೇ ನಮಗೆ. ಈ ಒಂದು ಹಾಡು ಬಿಟ್ಟಿದ್ದೀವಲ್ಲ, ಇದಕ್ಕೆ ಆದಂಥ ಒಂದು ಟೈಮ್ ಸ್ಪೇಸ್ ಅಂತ ಇರುತ್ತೆ. ಓಕೆ, ನಾವು ಅಂದ್ಕೊಂಡಿದ್ದ ಮಟ್ಟಕ್ಕೆ ಈಗ ಆಗಿದೆ, ನಾವು ರೆಡಿ ಫಾರ್ ಅನ್ನೋದ್ರ ಸಾಂಗ್ ಅಂತ ನಮ್ಗೆ ಅದು ಒಂದು ವೈಬ್ಸ್ ಗೊತ್ತಾಗಬೇಕು ನಮಗೂ. ನಾವು ಅಂದರೆ ನಮ್ಮ ತಲೆನಲ್ಲಿ ಅಂದ್ಕೊಂಡಿದ್ದೀವಿ ಈ ಸಾಂಗ್ ಹಿಟ್ ಆಗುತ್ತೆ. ಈಗ ನಾವು ಬಿಟ್ಟಿರೋ ಅಮೋರೋ ಸಾಂಗ್ ಡೆಫಿನೆಟ್ಲಿ ಇಟ್ಸ್ ಎ ಬ್ಲಾಕ್ ಬಸ್ಟರ್ ಸಾಂಗ್ ಅಂತ ನಮಗೆ ಕಾನ್ಫಿಡೆನ್ಸ್ ಇದೆ. ಹಾಗಾಗಿನೇ ರಿಲೀಸ್ಗೂ ಮುಂಚೆನೇ ನಾವು ಪೋಸ್ಟರ್ ಬ್ಲಾಕ್ ಬಸ್ಟರ್ ಸಾಂಗ್ ಅಂತ ಹಾಕ್ಬಿಟ್ಟಿದ್ವಿ. ಸಾಂಗ್ ಬರೋಕ್ಕೆ ಮುಂಚೆನೇ, ದಟ್ ಈಸ್ ಅವರ್ ಕಾನ್ಫಿಡೆನ್ಸ್. ಸೊ ಬ್ಲಾಕ್ ಬಸ್ಟರ್ ಅಂದರೆ ಏನು ಅಂದರೆ, ನಮಗೆ ವ್ಯೂಸ್ ಮ್ಯಾಟ್ರ್ ಅಲ್ಲ. ಯೂಟ್ಯೂಬ್ನಲ್ಲಿ ಎಷ್ಟು ಹೋಯ್ತು, ಇನ್ಸ್ಟಾನಲ್ಲಿ ಎಷ್ಟು ನೋಡಿದ್ರು, ನಾನು ಇವತ್ತಿಗೂ ಅದನ್ನು ಲೆಕ್ಕ ಆಗ್ತಿಲ್ಲ. ಆರ್ಥೋಡಾಕ್ಸ್ ಸ್ಟೈಲ್ ಆಫ್ ಥಿಂಕಿಂಗ್. ನಾನು ಹೊರಗಡೆ ಹೋದಾಗ ನನ್ನ ಅಭಿಮಾನಿಗಳನ್ನ ಮೀಟ್ ಮಾಡಿದಾಗ
10 ಜನ ಮೀಟ್ ಮಾಡ್ತೀನಿ ಅಂದರೆ 8 ಜನ ಸರ್ ನಿಮ್ಮ ಅಮ್ಮರ ಸಾಂಗ್ ಕೇಳಿದ್ವಿ ಚೆನ್ನಾಗಿದೆ ಅಂತ ನನಗೆ ಕಿವಿಗೆ ಬೀಳಬೇಕು ಫಸ್ಟ್ ಅದು. ಅಥವಾ ನಾನು ಎಲ್ಲೋ ಒಂದು ಊರಿಗೆ ಹೋಗ್ತಾ ಯಾರೋ ಒಬ್ಬ ಟ್ರ್ಯಾಕ್ಟ್ರಲ್ಲಿ ಅದನ್ನ ಹಾಕೊಂಡು ಓಡ್ತಾ ಇರಬೇಕು. ನಿಮ್ಮ ಹೊಸಪೇಟೆ ಟ್ರ್ಯಾಕ್ಟರ್ ಸಾಂಗು. ಹಾಂ, ಯಾವುದೋ ಒಂದು ಫಂಕ್ಷನಲ್ಲಿ ಎಲ್ಲೋ ಒಂದು ಕಡೆ ನಾನು ನನಗೆ ಗೊತ್ತಿಲ್ಲದೆ, ನಾನು ಮೆಂಟಲಿ ಪ್ರಿಪೇರ್ಡ್ ಆಗದೆ, ಅವ್ನು ಯಾರು ಅಂತ ನನಗೆ ಗೊತ್ತಿಲ್ಲದೆ ಅಲ್ಲಿ ನನ್ನ ಹಾಡು ಕೇಳಿಸ್ಬೇಕು, ಅವಾಗ ನಂಗೆ ಸಮಾಧಾನ ಆಗುತ್ತೆ. ಇದು ನನ್ನ ಸ್ಟೈಲ್ ಆಫ್ ಥಿಂಕಿಂಗ್. ಸೊ ಹಂಗೆ ಆರ್ಗ್ಯಾನಿಕಲಿ ಅದು ಎಲ್ಲ ಕಡೆ ರೀಚ್ ಆಗಿದೆ ಅಂತ ನಮಗೆ ಗೊತ್ತಾದ ಇನ್ನೊಂದು ಸಾಂಗ್ ಬಿಡ್ತೀವಿ. ಮುಂದೆ ಒಳ್ಳೆ ಲೈನಪ್ ಆಗಿದೆ. ಅತಿ ಶೀಘ್ರದಲ್ಲಿ ಒಂದು ಮೋರ್ ಸ್ವೀಟ್ ಸರ್ಪ್ರೈಸ್ ಕೊಡ್ತೀವಿ. ನಾನು ಕೃಷ್ಣಲೀಲ ಮಾಡಿ ಯುದ್ಧಕಾಂಡ ಮಾಡೋದಕ್ಕೆ ಆಲ್ಮೋಸ್ಟ್ 10 ವರ್ಷ ಗ್ಯಾಪ್ ಆಯಿತು. ಅಂದರೆ ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೇಕಂತ ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಯೋಚನೆ ಮಾಡಲ್ಲ. ನಾನು ಹೇಳಿದ್ನಲ್ಲ, ಅದೇನೋ ಗೊತ್ತಿಲ್ಲ, ಯುದ್ಧಕಾಂಡ ಸಿನಿಮಾ ನನ್ನ ಕಥೆ ಕೇಳಿದೆ, ಇದು ನನ್ನ ಬ್ಯಾನರಲ್ಲಿ ಮಾಡಬೇಕನ್ನೋದು ಒಂದು ಸ್ವಾರ್ಥ ಹುಟ್ಟುತ್ತೆ. ಅಂದರೆ ಅಷ್ಟು ಮನಸ್ಸಿಗೆ ಹತ್ತಿರ ಆಗಬೇಕದು. ಆ ಟೈಮಲ್ಲಿ ಅಷ್ಟು ಅನುಕೂಲತೆ ಇರಬೇಕು. ಮತ್ತು ಆ ಕಥೆಗೆ ಮುಂಚೆನೇ ಯಾರೋ ಒಬ್ಬ ನಿರ್ಮಾಪಕ ಇರಬಾರ್ದು. ಈಗ ಅಫ್ಕೋರ್ಸ್ ಪಾರ್ಟ್ನರ್ ಸಿನಿಮಾನ ನನಗೆ ಅಷ್ಟೇ ಇಷ್ಟ ಆಗಿತ್ತು, ಬಟ್ ಆಲ್ರೆಡಿ ಒಬ್ಬ ನಿರ್ಮಾಪಕ, ಒಬ್ಬ ನಿರ್ದೇಶಕ ಅದಕ್ಕೆ ಆಲ್ರೆಡಿ ಹುಟ್ಕೊಂಡು ಅವ್ರು ಬಂದು ನನ್ನ ಹತ್ರ ಬಂದಿರೋದು. ಸೊ ಆ ಥರದ್ದು ಸಾಕಷ್ಟು ಕಥೆಗಳು ಬರ್ತಾವೆ. ಅದಕ್ಕೆ ಆಲ್ರೆಡಿ ಒಬ್ಬ ನಿರ್ಮಾಪಕ ಇರ್ತಾನೆ, ನಿರ್ದೇಶಕ ಇರ್ತಾನೆ. ಎಷ್ಟೊಂದು ನನ್ನ ಮನಸ್ಸಲ್ಲೂ ಅನಿಸಿದ್ದಿದೆ, ಈ ಕಥೆ ನಾನು ಮಾಡಬೇಕಿತ್ತು, ನಾನು ಪ್ರೊಡ್ಯೂಸ್ ಮಾಡ್ಬೇಕಂತ ಒಂದು ಸ್ವಾರ್ಥ ಅನಿಸುತ್ತೆ. ಬಟ್ ಯಾರು ಇಲ್ಲದೇ ಇರೋಂಥ ಸಂದರ್ಭದಲ್ಲಿ ಫಸ್ಟ್ ಆಫರ್ ನನಗಿದ್ರೆ ಅದನ್ನು ಡೆಫಿನೆಟ್ಲಿ ಯೋಚನೆ ಮಾಡ್ತೀನಿ. ಶ್ರುತಿ, ಐ ಲವ್ ಯು ಶ್ರುತಿ. ಅಜಯ್, ತಮಾಷೆ ಮಾಡ್ತಿದ್ಯಾ? ಆಮೇಲೆ ನಿಮ್ಮ ಸಿನಿಮಾದಲ್ಲಿ ಗೆದ್ದಾಗ ನಿಮ್ಮ ತಂದೆ ರಿಯಾಕ್ಷನ್ ಏನಿತ್ತು? ಇಲ್ಲ, ಅವ್ರು ಯಾವತ್ತೂ ನಾನು ಹೀರೋ ಆಗಿದ್ದು ನೋಡಿಲ್ಲ. ಅದೊಂದು ಎಪಿಸೋಡ್ ಇದೆ. ನಾನು ಅಂದರೆ ಸ್ಟ್ರಗ್ಲಿಂಗ್ ಪೀರಿಯಡಲ್ಲಿ ಅಷ್ಟೇ ಅವರಿದ್ದರು. ನನಗೆ ಯಾವಾಗ ಒಂದು ಆಫರ್ ಅಂತ ಸಿಕ್ತು ಅವತ್ತಿನ ದಿನ ಅವ್ರು ಇರಲಿಲ್ಲ. ಎಕ್ಸ್ಕ್ಯೂಸ್ ಮೀ? ಇಲ್ಲ, ಅಂದರೆ ಅದಕ್ಕೂ ಮುಂಚೆ ನಾನು ಒಂದು ಆ್ಯಡ್, ಕ್ಯಾಡ್ಬರಿ ಚಾಕ್ಲೇಟ್ ಆ್ಯಡಿಗೆ ಸೆಲೆಕ್ಟ್ ಆಗಿದ್ದೆ. ಮೊದಲನೇ ಅಸೈನ್ಮೆಂಟ್ ಸಿಕ್ತು ಅಂತ ಹೇಳುವಂಥ ಸಂದರ್ಭದಲ್ಲಿ ಅವರು ಇರಲಿಲ್ಲ, ಹೋಗ್ಬಿಟ್ಟಿದ್ರು. ಯು ವಾಸ್ ಎಕ್ಸ್ಪೈರ್ಡ್ ಅಲ್ಲಿ ಒರಿಸ್ಸಾದಲ್ಲೇ? ಇಲ್ಲ, ಅಲ್ಲಿಂದ ಬಾಂಬೆ ಒಂದು ಪ್ರಾಜೆಕ್ಟ್ ಮೇಲೆ ಬಂದಿದ್ದರು, ಅಲ್ಲಿ ತೀರ್ಕೊಂಡ್ರು. ಅಮ್ಮ ಇದ್ದಾರೆ? ಅಮ್ಮ, ನಾನು, ಅಣ್ಣ, ಅದಕ್ಕೆ ಅಕ್ಕ ಎಲ್ಲ ಇದೆ. ಅಣ್ಣ ಒಬ್ಬರು, ಅಕ್ಕ ಒಬ್ಬರು? ಹಾಂ, ಅಕ್ಕ, ಅಣ್ಣ, ಆಮೇಲೆ ನಾನು ಕೊನೆಯ ಮಗ, ಪ್ರೀತಿಯ ಮಗ. ಹೊಸಪೇಟೆ ಜೊತೆ ನಂಟಿದೆ ಇನ್ನು? ಹಾಂ, ಖಂಡಿತ. ಕಾಣಿಸದು ಕೂಗಿದರು ಕೇಳಿಸದು. ಅಚ್ಚ ಕನ್ನಡದ ಪ್ರತಿಭೆ ನಮ್ಮ ಅಜಯ್ ರಾವ್ ಸರ್. ನಾನಂತೂ ಅವ್ರ ದೊಡ್ಡ ಅಭಿಮಾನಿ. ಸೊ ತುಂಬ ಶುದ್ಧವಾದಂತಹ ಕನ್ನಡದ ಕಥೆಗಳಿರುವಂಥ ಸಿನಿಮಾಗಳು, ಇಡೀ ಕುಟುಂಬ ನೋಡುವಂಥ ಸಿನಿಮಾಗಳನ್ನು ಮಾಡ್ತಾ ಬಂದಿರೋ ಅವ್ರ ಪರಂಪರೆಯಲ್ಲೇ. ಅದು ನೀವು ಗೊತ್ತಾಗಿದೆ, ಎಕ್ಸ್ಕ್ಯೂಸ್ ಮೀ ಇಂದ ಹೇಳಿದವ್ರು ಮಾಡಿದ ಅನೇಕ ಸಿನಿಮಾಗಳು ಕೌಟುಂಬಿಕ ಕಥೆಗಳು. ಆಮೇಲೆ ಇವರು ಮತ್ತು ಶಶಾಂಕ್ ಸರ್ ಅವರ ಕಾಂಬಿನೇಷನ್ ಭಾಳ ಚೆನ್ನಾಗಿ ವರ್ಕ್ ಆಗ್ತಿದೆ. ಸೊ ಕೃಷ್ಣ ಲವ್ ಸ್ಟೋರಿ, ಆನಂತರ ಕೃಷ್ಣಲೀಲ, ಈ ಸೀರೀಸ್ ಕೂಡ. ಸೊ ಭಾಳ ಶುದ್ಧವಾದ ಕನ್ನಡದ ಕಥೆಗಳನ್ನ ಮಾಡೋ ಮೂಲಕ ಅವರು ಈ ಟ್ರೆಂಡನ್ನು ಮುಂದುವರಿಸಿದಾರಲ್ಲ. ಕನ್ನಡದ ಕಥೆ ಮಾಡಬೇಕು, ನಾನು ಕನ್ನಡದ ಜನಕ್ಕೆ ಕನೆಕ್ಟ್ ಆಗಬೇಕು, ಅವ್ರ ಬದುಕಿನಲ್ಲಿ ಏನಾದ್ರು ಬದಲಾವಣೆ ತರಬೇಕು, ಅವ್ರ ಭಾವಕೋಶಕ್ಕೆ ಏನಾದ್ರು ನಾನು ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಕನಸು ಅಥವಾ ಅವ್ರ ಕಳಕಳಿ ಇದೆಯಲ್ಲ, ಅದು ಬಹುಶಃ ಒಬ್ಬ ಕಲಾವಿದನ ಸಾಮಾಜಿಕವಾಗಿ ಜವಾಬ್ದಾರಿಯನ್ನಾಗಿಟ್ಟಿರುತ್ತೆ. ಅಂಥ ಒಂದು ಸಾಮಾಜಿಕ ಜವಾಬ್ದಾರಿ ಇರುವಂತಹ ನಟ ನಮ್ಮ ಅಜಯ್ ರಾವ್ ಸರ್. ಅಂಥ ಒಂದು ಸಾಮಾಜಿಕ ಜವಾಬ್ದಾರಿ ಜೊತೆಗೆ ಶುದ್ಧವಾದ ಮನೋರಂಜನೆ, ಕೌಟುಂಬಿಕ ಮನೋರಂಜನೆ ಇರುವ ಸಿನಿಮಾ ಪಾರ್ಟ್ನರ್ ಸಿನಿಮಾ ಸದ್ಯದಲ್ಲೇ ಬರುತ್ತೆ. ನೋಡಿ, ಹಾಡು ತಕ್ಷಣ ನೀವು ಯೂಟ್ಯೂಬಲ್ಲಿ ನೋಡಿ, ಪಾರ್ಟ್ನರ್ ಕನ್ನಡ ಸಿನಿಮಾ ಸಾಂಗ್ ಅಂತ ಹೊಡೆದ್ರೆ ಬರುತ್ತೆ. ನೋಡಿ, ಅದನ್ನು ಹಂಚ್ಕೊಳ್ಳಿ, ಎಲ್ರಿಗೂ ಶೇರ್ ಮಾಡಿ ನಿಮ್ಮ ಗ್ರೂಪ್ಗಳಲ್ಲಿ ಅಂತ ಕೇಳಿಕೊಂಡು. ಸೊ ಕನ್ನಡದ ಒಳ್ಳೊಳ್ಳೆ ಪ್ರತಿಭಾವಂತರನ್ನ ಬೆಳೆಸಿ ಅಂತ ನಾನು ನಿಮ್ಮಲ್ಲಿ ಸರ್ ಪರವಾಗಿ ಕೇಳಿಕೊಂಡು. ಸರ್, ಶುಭವಾಗಲಿ ಸರ್. ಥ್ಯಾಂಕ್ ಯು. ಶುಭವಾಗಲಿ ಸರ್. ಒಳ್ಳೆಯದಾಗಲಿ ಸರ್. ಸಿನಿಮಾ ಖಂಡಿತ ನೋಡ್ತೇವೆ ಸರ್. ಥ್ಯಾಂಕ್ ಯು ಸರ್. ಮಾತಾಡ್ರೋ ಮಾತಾಜಿ ಮಾತಾಡ್ರೋ